ಆತ್ಮೀಯ ಸ್ಪರ್ಧಾರ್ಥಿಗಳೇ, ತಮಗೆಲ್ಲರಿಗೂ ಬೆಳಗಿನ ಶುಭೋದಯಗಳು. ಇವತ್ತಿನ ತರಗತಿನಲ್ಲಿ ಅನ್ವಯಿಕ ರಸಾಯನಶಾಸ್ತ್ರದ ಬಗ್ಗೆ ಓದ್ತಾ ಇದ್ವಿ, ಅಪ್ಲೈಡ್ ಕೆಮಿಸ್ಟ್ರಿ ಬಗ್ಗೆ ಓದ್ತಾ ಇದ್ವಿ. ಅದರೊಳಗೆ ಒಂದು 8 ಪ್ರೋಸೆಸ್ಗಳನ್ನು ಓದಿದ್ವಿ. ಎಕ್ಸಾಮ್ ದೃಷ್ಟಿಯಿಂದ ಇಂಪಾರ್ಟೆಂಟ್ ಇರುವಂಥ ಪ್ರೋಸೆಸ್ಗಳನ್ನು ಓದಿದ್ವಿ. ಇನ್ನೊಂದು ಸ್ವಲ್ಪ ಪ್ರೋಸೆಸ್ಗಳಿರೋನ್ನ ಕಂಟಿನ್ಯೂ ಮಾಡೋಣ, ಅದೇ ಕ್ಲಾಸನ್ನು ಕಂಟಿನ್ಯೂ ಮಾಡೋಣ. ಓಕೆ, ಉದುಗುವಿಕೆ ಅಂದ್ರೆ ಏನು ಅಂತ ಕೇಳ್ತಾನೆ. ಉದುಗುವಿಕೆ ಮೇಲೆ ಡೈರೆಕ್ಟ್ ಆಗೋ ಇಂಡೈರೆಕ್ಟ್ ಆಗೋ ಕ್ವಶನ್ಸ್ ಬರ್ತವೆ. ಕೆಲವು ಸಾವಯವ ವಸ್ತುಗಳ ಮೇಲೆ ಸೂಕ್ಷ್ಮಾಣುಜೀವಿಗಳು ವರ್ತಿಸುವಂತ ಒಂದು ರಾಸಾಯನಿಕ ಕ್ರಿಯೆಗೆ ಉದುಗುವಿಕೆ ಅಂತ ಕರಿತೀವಿ. ಕೆಲವು ಸಾವಯವ ವಸ್ತುಗಳ ಮೇಲೆ ಸೂಕ್ಷ್ಮಾಣುಜೀವಿಗಳು ವರ್ತಿಸುವಂತ ರಾಸಾಯನಿಕ ಕ್ರಿಯೆಗೆ ಉದುಗುವಿಕೆ, ಪರ್ಮುಟೇಷನ್. ಓಕೆ, ಮೈಕ್ರೋಬಿಯಲ್ ಆಕ್ಟಿವಿಟೀಸ್ ಆನ್ ಆರ್ಗ್ಯಾನಿಕ್ ಸಬ್ಸ್ಟೆನ್ಸಸ್ ಆರ್ ಕಾಲ್ಡ್ ಪರ್ಮುಟೇಷನ್ ಅಂತ ಕರಿತೀವಿ, ಉದುಗುವಿಕೆ. ನಿಮ್ಗೆ ಏನೇನ್ ಕ್ವಶನ್ಸ್ ಇದ್ರ ಮೇಲೆ ಬಂದಿದೆ ಅಂತ ನೋಡೋದಾದ್ರೆ, ಹಾಲು ಮೊಸರಾಗುವ ಕ್ರಿಯೆ ಯಾವುದು ಅಂತ ಕೇಳ್ತಾನೆ, ಉದುಗುವಿಕೆ. ಓಕೆ, ಪರ್ಮುಟೇಷನ್ ಅಂತ ಕರಿತೀವಿ. ಮಿಲ್ಕ್ ಕನ್ವರ್ಟೆಡ್ ಇಂಟು ಕರ್ಡ್, ಪರ್ಮುಟೇಷನ್. ದೋಸೆ ಹಿಟ್ಟು ಉದುಗೋದು, ಉದುಗುವಿಕೆ ಅಂತ ಹೇಳ್ತಾರೆ. ಬೆಳಿಗ್ಗೆ ನೀವು ಹಿಟ್ಟು ಸ್ವಲ್ಪ ಇದ್ದದ್ದು ಬೆಳಿಗ್ಗೆ ಇದ್ದದ್ದು ಹೆಚ್ಚಿಗೆ ಆಗಿರುತ್ತೆ, ಉದುಗುವಿಕೆ. ಉದುಗುವಿಕೆ ಕ್ರಿಯೆಯಿಂದ ಬಿಡುಗಡೆಯಾಗುವ ಅನಿಲ ಯಾವುದು ಅನ್ನೋದು ಕಾಂಪಿಟೇಟಿವ್ ಎಕ್ಸಾಮ್ ಕ್ವಶನ್ಸ್. ನೀವು ಮೊಸರು ಇಟ್ಟಿರುವಂತಹ ಪ್ಲೇಟ್ ಅನ್ನ ನೀವು ರಿಮೂವ್ ಮಾಡಿದ್ರೆ ಗುಳ್ಳೆ ರೀತಿಯಲ್ಲಿ ಒಡೆದೋಗುತ್ತೆ, ಅಥವಾ ದೋಸೆ ಹಿಟ್ಟನ್ನ ಕಲಸಿರುವುದರ ಇದರಲ್ಲಿ ಗುಳ್ಳೆ ರೀತಿಯಲ್ಲಿ ಹೊಡಿತಾ ಇರುತ್ತೆ, ಅದು ಕಾರ್ಬನ್ ಡೈಆಕ್ಸೈಡ್. ಉದುಗುವಿಕೆ ಕ್ರಿಯೆಯಿಂದ ಬಿಡುಗಡೆಯಾಗುವಂತಹ ಅನಿಲ ಯಾವುದು ಅಂತ ಕೇಳಿದ್ರೆ ಕಾರ್ಬನ್ ಡೈಆಕ್ಸೈಡ್. ಮತ್ತೆ ಇನ್ನೊಂದು ಸ್ವಲ್ಪ ಮುಂದುವರೆದು ಒಂದಷ್ಟು ಕ್ವಶನ್ಸ್ಗಳು ಬಂದಿವೆ. ಬಯೋಗ್ಯಾಸ್ ಅಂತ ಕೇಳಿದ್ದೀರಾ, ಗೋಬರ್ ಗ್ಯಾಸ್ ಅಂತ ಕೇಳಿದ್ದೀರಾ. ಗೋಬರ್ ಗ್ಯಾಸ್ ಅಲ್ಲಿ ಏನ್ ಮಾಡ್ತೀವಿ, ಕೌಡಂಗನ್ನೆಲ್ಲ ಸ್ಲರಿ ಮಾಡಿಕೊಂಡು ಡೈಜೆಸ್ಟರ್ಗೆ ಕಳಿಸ್ತೀವಿ. ಡೈಜೆಸ್ಟರ್ ಅಲ್ಲಿ ಪರ್ಮುಟೇಷನ್ ಪ್ರೋಸೆಸ್ ಆಗುತ್ತೆ, ಉದುಗುವಿಕೆ ಆಗುತ್ತೆ. ಉದುಗುವಿಕೆ ಆಗೋದ್ರಿಂದ ಮೀಥೇನ್ ಅನಿಲ ಬಿಡುಗಡೆ ಆಗುತ್ತೆ. ಗೋಬರ್ ಗ್ಯಾಸ್ ನ ಘಟಕ ಯಾವುದು ಅನ್ನೋದು ತುಂಬಾ ಎಕ್ಸಾಂಪಲ್ ಕ್ವಶನ್ಸ್, ಮೀಥೇನ್ ಅಂತ ಬರಿತೀವಿ. ಆದ್ರೆ KS 2010 ಅಲ್ಲಿ ಇನ್ನೊಂದು ಸ್ಟೆಪ್ ಮುಂದೆ ಹೋಗಿ ಕೇಳಿದ್ದಾನೆ. ಮೀಥೇನ್ ಪ್ಲಸ್ ಕಾರ್ಬನ್ ಮಾನಾಕ್ಸೈಡ್, ಮೀಥೇನ್ ಪ್ಲಸ್ ಕಾರ್ಬನ್ ಡೈಆಕ್ಸೈಡ್, ಮೀಥೇನ್ ಪ್ಲಸ್ ನೈಟ್ರೋಜನ್, ಮೀಥೇನ್ ಪ್ಲಸ್ ಸಮಯ ಏನೋ ಕೇಳ್ಕೊಂಡು ಹೋಗ್ತಾನೆ. ಮೀಥೇನ್ ಪ್ಲಸ್ ಕಾರ್ಬನ್ ಡೈಆಕ್ಸೈಡ್ ಅನ್ನೋದು ಕರೆಕ್ಟ್ ಆನ್ಸರ್. ಮೀಥೇನ್ ಅನ್ನುವಂತ ಅನಿಲ ಬಿಡುಗಡೆ ಆಗುತ್ತೆ. ಇದೊಂದು ಉದುಗುವಿಕೆ ಕ್ರಿಯೆ ಆಗೋದ್ರಿಂದ ಪರ್ಮುಟೇಷನ್ ಕ್ರಿಯೆ ಆಗಿರೋದ್ರಿಂದ ಇದರಲ್ಲಿ ಕಾರ್ಬನ್ ಡೈಆಕ್ಸೈಡ್ ಬಿಡುಗಡೆ ಆಗುತ್ತಾ ಅನ್ನೋದು ಒಂದು ಐಡಿಯಾನ ಕೇಳಿದ್ದಾನೆ. ಒಂದು ಉದುಗುವಿಕೆ ಅಂದ್ರೆ ಏನು ಅಂತ ಗೊತ್ತಿರಬೇಕು. ಉದುಗುವಿಕೆ ಮೇಲೆ ಇಷ್ಟು ಪ್ರಶ್ನೆಗಳನ್ನ ಅನಾಲಿಸಿಸ್ ಅನ್ನ ಮಾಡಬಹುದು ನಾವು. ಓಕೆ, ಕೆಲವು ಸಾವಯವ ವಸ್ತುಗಳ ಮೇಲೆ ಸೂಕ್ಷ್ಮಾಣುಜೀವಿಗಳ ರಾಸಾಯನಿಕ ಕ್ರಿಯೆಗೆ ನಾವು ಉದುಗುವಿಕೆ ಅಂತ ಕರಿತೀವಿ. ಕೆಲವು ರಾಸಾಯನಿಕ ಬೇಡ, ಎಲ್ಲವೂ ಬೇಡ. ಕೆಲವು ಸಾವಯವ ವಸ್ತುಗಳ ಮೇಲೆ ಸೂಕ್ಷ್ಮಾಣುಜೀವಿಗಳು ವರ್ತಿಸುವಂತಹ ರಾಸಾಯನಿಕ ಕ್ರಿಯೆಗೆ ಉದುಗುವಿಕೆ ಅಂತ ಕರಿತೀವಿ. ಓಕೆ, ದ ಮೈಕ್ರೋಬಿಯಲ್ ಆಕ್ಟಿವಿಟೀಸ್ ಆನ್ ದ ಆರ್ಗ್ಯಾನಿಕ್ ಸಬ್ಸ್ಟೆನ್ಸಸ್ ಆರ್ ಕಾಲ್ಡ್ ಪರ್ಮುಟೇಷನ್ ಅಂತ ಹೇಳ್ತೀವಿ. ಹಾಲು ಮೊಸರಾಗುವ ಕ್ರಿಯೆ, ಮಿಲ್ಕ್ ಕನ್ವರ್ಟೆಡ್ ಇಂಟು ಕರ್ಡ್, ಆಮೇಲೆ ಬಯೋಗ್ಯಾಸ್ ವರ್ಕಿಂಗ್ ಆನ್ ಪರ್ಮುಟೇಷನ್, ಉದುಗುವಿಕೆ ಕ್ರಿಯೆಯಿಂದ ಬಿಡುಗಡೆ ಆಗುತ್ತೆ. ಉದುಗುವಿಕೆ ಕ್ರಿಯೆಯಿಂದ ಇಂಗಾಲದ ಡೈಆಕ್ಸೈಡ್ ಬಿಡುಗಡೆ ಆಗುತ್ತೆ. ಡ್ಯೂರಿಂಗ್ ಫರ್ಮುಟೇಷನ್ ಟು ಲಿಬರೇಟ್ ಕಾರ್ಬನ್ ಡೈಆಕ್ಸೈಡ್. ಇನ್ ಬಯೋಗ್ಯಾಸ್ ಪ್ರೊಡ್ಯೂಸಸ್ ಮೀಥೇನ್ ಪ್ಲಸ್ ಕಾರ್ಬನ್ ಡೈಆಕ್ಸೈಡ್. ಓಕೆ, ಇನ್ ಬಯೋಗ್ಯಾಸ್ ಪ್ರೊಡ್ಯೂಸಸ್ ಮೀಥೇನ್ ಪ್ಲಸ್ ಕಾರ್ಬನ್ ಡೈಆಕ್ಸೈಡ್. ಜೈವಿಕ ಸ್ಥಾವರ, ಗೋಬರ್ ಗ್ಯಾಸ್, ಬಯೋಗ್ಯಾಸ್ ಎಲ್ಲವೂ ಒಂದೇ. ಸ್ಥಾವರದಿಂದ ಬಿಡುಗಡೆಯಾಗುವಂತಹ ಅನಿಲ ಯಾವುದು ಅಂತಂದ್ರೆ ಮೀಥೇನ್ ಪ್ಲಸ್ ಕಾರ್ಬನ್ ಡೈಆಕ್ಸೈಡ್. ಇಷ್ಟು ಕ್ವಶನ್ಸ್ ಗಳನ್ನ ಎಕ್ಸ್ಪೆಕ್ಟ್ ಮಾಡಬಹುದು. ನೆಕ್ಸ್ಟ್ ಹೋಗೋಣ. ನೆಕ್ಸ್ಟ್ ವಾಲ್ಕನೀಕರಣ ಅಂತ ಇದೆ, ಇಂಗ್ಲಿಷ್ ಅಲ್ಲಿ ವ್ಯಾಲ್ಕನೈಸೇಷನ್ ಅಂತ ಕರೀತಾರೆ. ವಾಲ್ಕನೀಕರಣ ಅಂದ್ರೆ ಏನು ಅಂತಂದ್ರೆ, ನೈಸರ್ಗಿಕ ರಬ್ಬರಿಗೆ ಒಂದು ಸ್ಥಿರವಾದಂತಹ ಸ್ಥಿತಿಸ್ಥಾಪಕ ಗುಣ ಇಲ್ಲ. ನೈಸರ್ಗಿಕ ರಬ್ಬರಿಗೆ ಒಂದು ಸ್ಥಿರವಾದಂತಹ ಸ್ಥಿತಿಸ್ಥಾಪಕ ಗುಣ ಇರೋದಿಲ್ಲ. ನೈಸರ್ಗಿಕ ರಬ್ಬರಿಗೆ ಗಂಧಕವನ್ನು ಸೇರಿಸಿ ಗಡುಸುತನವನ್ನು ಒದಗಿಸುವಂತಹ ಒಂದು ಕ್ರಿಯೆಗೆ ವಾಲ್ಕನೀಕರಣ ಅಂತ ಕರೀತಾರೆ. ನ್ಯಾಚುರಲ್ ರಬ್ಬರ್ ಮಿಕ್ಸ್ಡ್ ವಿತ್ ಸಲ್ಫರ್ ಟು ಪ್ರೊವೈಡ್ ದಿ ಹಾರ್ಡ್ನೆಸ್, ದ ಪ್ರೋಸೆಸ್ ಕಾಲ್ಡ್ ವ್ಯಾಲ್ಕನೈಸೇಷನ್ ಅಂತ ಕರಿತೀವಿ. ನೈಸರ್ಗಿಕ ರಬ್ಬರಿಗೆ ಗಂಧಕವನ್ನು ಸೇರಿಸಿ ಗಡುಸುತನವನ್ನು ಒದಗಿಸುವ ಕ್ರಿಯೆಗೆ ವಾಲ್ಕನೀಕರಣ ಎನ್ನುತ್ತಾರೆ. ಇದ್ರ ಮೇಲೆ ಈವನ್ PSI ಕೂಡ ಕ್ವಶನ್ಸ್ ಬಂದಿದೆ. ವಾಲ್ಕನೀಕರಣದಲ್ಲಿ ಬಳಸುವ ಧಾತು ಯಾವುದು ಅಂತ ಕೇಳ್ತಾರೆ, ಸಲ್ಫರ್. ಗಂಧಕವನ್ನು ಬಳಸ್ತೀವಿ ಅಂತ ಗೊತ್ತಿರಬೇಕು. IAS ಅಲ್ಲಿ ಕೇಳಿದಾನೆ, ಈ ವಾಲ್ಕನೀಕರಣ ಟೆಕ್ನಿಕ್ ಅನ್ನ ಹೇಳ್ಕೊಟ್ಟವ್ರು ಯಾರು, ಇಂಟ್ರೊಡ್ಯೂಸ್ ಮಾಡಿದವರು ಯಾರು ಅಂತ. ವ್ಯಾಲ್ಕನೈಸೇಷನ್ ಇಂಟ್ರೊಡ್ಯೂಸ್ಡ್ ಬೈ, ವಾಲ್ಕನೀಕರಣವನ್ನ ಇಂಟ್ರೊಡ್ಯೂಸ್ ಮಾಡಿದಂತ ವಿಜ್ಞಾನಿ ಯಾರು ಅಂತ ಕೇಳ್ತಾರೆ. ಚಾರ್ಲ್ಸ್ ಗುಡಿಯರ್ ಅನ್ನುವಂಥ ವಿಜ್ಞಾನಿ ಇದನ್ನ ಇಂಟ್ರೊಡ್ಯೂಸ್ ಮಾಡೋದು. ಸರಿ, ಸ್ವಲ್ಪ ಇಂಟರಪ್ಟ್ ಆಯ್ತು. ಚಾರ್ಲ್ಸ್ ಗುಡಿಯರ್ ಅನ್ನುವಂಥ ವಿಜ್ಞಾನಿ ಇದನ್ನ ಇಂಟ್ರೊಡ್ಯೂಸ್ ಮಾಡಿದ್ರು, ಚಾರ್ಲ್ಸ್ ಗುಡಿಯರ್. ಓಕೆ, ವಾಲ್ಕನೀಕರಣ ಅಂದ್ರೆ ಏನು ಅಂದ್ರೆ, ನೈಸರ್ಗಿಕ ರಬ್ಬರಿಗೆ ಗಂಧಕವನ್ನು ಸೇರಿಸಿ ಗಡುಸುತನವನ್ನು ಒದಗಿಸುವಂತ ಕ್ರಿಯೆಗೆ ವಾಲ್ಕನೀಕರಣ ಅಂತ ಕರಿತೀವಿ.
ನ್ಯಾಚುರಲ್ ರಬ್ಬರ್ ಮಿಕ್ಸ್ಡ್ ವಿತ್ ಸಲ್ಫರ್ ಟು ಪ್ರೊವೈಡ್ ದಿ ಹಾರ್ಡ್ನೆಸ್, ದ ಪ್ರೋಸೆಸ್ ಕಾಲ್ಡ್ ವ್ಯಾಲ್ಕನೈಸೇಷನ್ ಅಂತ ಹೇಳ್ತೀವಿ. ವಾಲ್ಕನೀಕರಣದಲ್ಲಿ ಬಳಸುವ ಧಾತು ಯಾವುದು ಅಂತಂದ್ರೆ ಇನ್ ವ್ಯಾಲ್ಕನೈಸೇಷನ್ ಯೂಸ್ ಸಲ್ಫರ್. ವಾಲ್ಕನೀಕರಣದಲ್ಲಿ ಗಂಧಕವನ್ನು ಬಳಸ್ತೀವಿ. ನೆಕ್ಸ್ಟ್, ಗಂಧಕದ ಮೇಲೆ ಒಂದಷ್ಟು ಕ್ವಶನ್ಸ್ ಬರ್ತವೆ. ಇದನ್ನ ಚರ್ಮದ ಮುಲಾಮುಗಳಲ್ಲಿ ಬಳಸ್ತಾರೆ, ಗೊತ್ತಿರಲಿ, ಸ್ಕಿನ್ ಆಯಿಂಟ್ಮೆಂಟ್ ಗಳಲ್ಲಿ ಬಳಸ್ತಾರೆ. ಓಕೆ, ಈ ಟೆಕ್ನಿಕ್ ಅನ್ನ ಇಂಟ್ರೊಡ್ಯೂಸ್ ಮಾಡ್ತಾರೋ ಚಾರ್ಲ್ಸ್ ಗುಡಿಯರ್ ಅನ್ನುವಂಥ ವಿಜ್ಞಾನಿ. ಇದನ್ನ IAS ಗೆ ಕೇಳ್ತೇನೆ, ಚಾರ್ಲ್ಸ್ ಗುಡಿಯರ್. ಮುಂದಿನ ಹೋಗೋಣ. ಗ್ಯಾಲ್ವನೈಸೇಷನ್, ಗ್ಯಾಲ್ವನೀಕರಣ. ಗ್ಯಾಲ್ವನೀಕರಣ ಇಂಗ್ಲಿಷ್ ಅಲ್ಲಿ ಗ್ಯಾಲ್ವನೈಸೇಷನ್ ಅಂತ ಕರಿತೀವಿ, ಕನ್ನಡದೊಳಗೆ ಗ್ಯಾಲ್ವನೀಕರಣ ಅಂತ ಕರಿತೀವಿ. ಲೋಹಗಳು ತೇವಾಂಶದಿಂದ ಕೂಡಿರುವಂತಹ ಆಮ್ಲಜನಕದೊಂದಿಗೆ ವರ್ತಿಸಿದಾಗ ತುಕ್ಕಿಡಿದು ಬಿಡ್ತವೆ. ಆ ಲೋಹಗಳನ್ನ ತುಕ್ಕನ್ನು ತಡೆಯೋದಕ್ಕೆ ಲೋಹಗಳ ಮೇಲೆ ಸತುವಿನ ಲೇಪನವನ್ನ ಮಾಡುವಂತ ಒಂದು ಕ್ರಿಯೆಗೆ ಗ್ಯಾಲ್ವನೀಕರಣ ಅಂತ ಕರೀತಾರೆ. ಮೆಟಲ್ಸ್ ಕೋಟೆಡ್ ವಿತ್ ಜಿಂಕ್, ದ ಪ್ರೋಸೆಸ್ ಕಾಲ್ಡ್ ಗ್ಯಾಲ್ವನೈಸೇಷನ್ ಅಂತ ಕರಿತೀವಿ. ಓಕೆ, ಇದರಲ್ಲೂ ಅಷ್ಟೇ ಗ್ಯಾಲ್ವನೀಕರಣಕ್ಕೆ ಸಂಬಂಧಪಟ್ಟಂತೆ ಬೇಕಾದಷ್ಟು ಡೈರೆಕ್ಟ್ಲಿ ಇಂಡೈರೆಕ್ಟ್ಲಿ ಕ್ವಶನ್ಸ್ ಆಗಿದೆ. ಗ್ಯಾಲ್ವನೀಕರಣದಲ್ಲಿ ಬಳಸುವ ಧಾತು ಯಾವುದು ಅಂತ ಕೇಳ್ತಾನೆ. ಗ್ಯಾಲ್ವನೈಸೇಷನ್ ಅಲ್ಲಿ ಜಿಂಕ್ ಅಂತ ಇಂಗ್ಲಿಷ್ ಅಲ್ಲಿ ಕರಿತೀವಿ, ಕನ್ನಡದಲ್ಲಿ ಸತು ಅಂತ ಕರಿತೀವಿ. ಸತುವನ್ನ ಬಳಸ್ತಾರೆ. ಗ್ಯಾಲ್ವನೈಸೇಷನ್ ಅಲ್ಲಿ ಸತುವನ್ನ ಬಳಸ್ತೀವಿ. ಸತುವನ್ನ ಬಳಸ್ತೀವಿ. ಸತು, ಜಿಂಕ್ ಅನ್ನ ಬಳಸ್ತೀವಿ. ಓಕೆ, ವಸ್ತು ಲೋಹಗಳು ತುಕ್ಕಿಡಿದಿರೋ ರೀತಿಯಲ್ಲಿ ಮಾಡೋದಕ್ಕೆ ಏನನ್ನ ಬಳಸ್ತೀವಿ ಅಂತ ನೋಡೋದಾದ್ರೆ, ಲೋಹಗಳು ತುಕ್ಕನ್ನ ತಡೆಯೋದಕ್ಕೋಸ್ಕರ ಒಂದು ಪೇಂಟ್ ಮಾಡ್ತೀವಿ. ಓಕೆ, ಪೇಂಟಿಂಗ್ ಅನ್ನ ಎನಾಮಲ್ ಪೇಂಟಿಂಗ್ ಅಂತ ಹೇಳ್ತಾರೆ. ಪೇಂಟ್ ಅನ್ನ ಮಾಡೋದ್ರಿಂದ ಉಗಿಸ್ಬೋದು. ಇನ್ನೊಂದು ಗ್ಯಾಲ್ವನೀಕರಣ, ಅದ್ರ ಮೇಲೆ ಸತುವಿನ ಲೇಪನವನ್ನ ಮಾಡೋದ್ರಿಂದ ತುಕ್ಕನ್ನ ತಡೆಯಬಹುದು. ಮೂರನೇದು ಗ್ರೀಸ್ ಅನ್ನ ಹಚ್ಚೋದು. ಗ್ರೀಸ್ ಅನ್ನ ಹಚ್ಚೋದ್ರಿಂದ ತೇವಾಂಶಕ್ಕೆ ಅವಕಾಶವನ್ನು ಕೊಡೋದಿಲ್ಲ, ತುಕ್ಕಿಡಿಯೋದಂಗೆ ತಡೆಯುತ್ತೆ. ಮತ್ತೆ ಆಯಿಲ್, ಎಣ್ಣೆಯನ್ನ ಸವರೋದು. ಮೂರನೇದು ಪ್ಲೇಟಿಂಗ್ ಅಂತ ಕರಿತೀವಿ. ಯಾವುದೋ ಒಂದು ತುಕ್ಕಿಡದೇ ಇರುವಂತ ಲೋಹವನ್ನ ಪ್ಲೇಟಿಂಗ್ ಮಾಡೋದು ಅದ್ರ ಮೇಲೆ. ಈ ರೀತಿಯಲ್ಲಿ ಗ್ಯಾಲ್ವನೀಕರಣವನ್ನ ಮಾಡ್ತೀವಿ. ಈ ರೀತಿಯಲ್ಲಿ ಲೋಹಗಳ ತುಕ್ಕನ್ನ ತಡೆಯೋದಕ್ಕೆ ತುಕ್ಕನ್ನ ತಡೆಯುವಂತ ವಿಧಾನಗಳನ್ನ ಮಾಡ್ತೀವಿ. ತುಕ್ಕನ್ನ ಇದು ನಿಮ್ಗೆ ಇಷ್ಟೇ ಗೊತ್ತಾದ್ರೆ ಸಾಕು. ಗ್ಯಾಲ್ವನೀಕರಣ ಅಂದ್ರೆ ಏನು ಅಂತ ಕೇಳ್ತಾನೆ. ಲೋಹಗಳನ್ನು ಸತುವಿನಿಂದ ಲೇಪನ ಮಾಡುವಂತ ಕ್ರಿಯೆಗೆ ಗ್ಯಾಲ್ವನೀಕರಣ ಅಂತ ಕರಿತೀವಿ. ಈ ಕ್ರಿಯೆ ಮಾಡೋದ್ರಿಂದ ಲೋಹಗಳ ತುಕ್ಕನ್ನ ತಡೆಯಬಹುದು. ಗ್ಯಾಲ್ವನೀಕರಣದಲ್ಲಿ ಬಳಸುವಂತ ಧಾತು ಯಾವುದು ಅಂದ್ರೆ ಸತುವನ್ನ ಬಳಸ್ತೀವಿ. ಲೋಹಗಳ ತುಕ್ಕನ್ನ ತಡೆಯೋದಕ್ಕೆ ಏನೆಲ್ಲ ಮಾಡ್ತೀವಿ ಅಂತಂದ್ರೆ, ಒಂದು ಬಣ್ಣವನ್ನ ಹಾಕೋದು, ಬಣ್ಣವನ್ನ ಹೊಡೆಯೋದು, ಪೇಂಟಿಂಗ್. ಎರಡನೇದು ಅಪ್ಲೈ ಗ್ರೀಸ್ ಅನ್ನ ಹಾಕೋದು. ಮೂರನೇದು ಅಪ್ಲೈ ಆಯಿಲ್, ಎಣ್ಣೆಯನ್ನ ಹಾಕೋದು. ನಾಲ್ಕನೇದು ಪ್ಲೇಟಿಂಗ್, ಅದ್ರ ಮೇಲೆ ತುಕ್ಕಿಡದಿರುವಂತ ವಸ್ತುವನ್ನ ಪ್ಲೇಟಿಂಗ್ ಅನ್ನ ಮಾಡುವಂಥದ್ದು. ಈ ರೀತಿಯಲ್ಲಿ ಪ್ಲೇಟಿಂಗ್ ಅನ್ನ ಮಾಡ್ತಾರೆ. ಮುಂದಕ್ಕೆ ಹೋಗೋಣ. ಸಬ್ಲಿಮೇಷನ್ ಇಂಗ್ಲಿಷ್ ವರ್ಡ್ ಅನ್ನೇ ತಿಳ್ಕೊಂಡ್ರೆ ಒಳ್ಳೇದು. ಕನ್ನಡದಲ್ಲಿ ಉತ್ಪನ್ನೀಕರಣ ಅಂತ ಕರೀತಾರೆ. ತುಂಬಾ ಎಕ್ಸಾಮ್ ಅಲ್ಲಿ ಇದು ಕನ್ಫ್ಯೂಷನ್ ಆಗುತ್ತೆ. ಇಂಗ್ಲಿಷ್ ಪದನೇ ತಲೆಯಲ್ಲಿ ಇಟ್ಕೊಂಡ್ರೆ ಒಳ್ಳೇದು. ನನ್ನ ಪ್ರಕಾರ ಬೇಕೇ ಬೇಕು. 8 ಜ್ಞಾನಪೀಠ ಪ್ರಶಸ್ತಿ, ಶಾಸ್ತ್ರೀಯ ಸ್ಥಾನಮಾನ, ಕರಡು ಭಾಷೆ ಅನ್ನೋದೇನಾದ್ರು ಇದ್ರೆ ಅದನ್ನು ತಿಳ್ಕೊಳ್ಳಿ. ಉತ್ಪನ್ನೀಕರಣ ಅಂತಾನು ಕರೀತಾರೆ. ಓಕೆ, ಉತ್ಪನ್ನೀಕರಣ ಅಂತ ಕರೆದಿದ್ದೇನೆ, ಕರ್ಪೂರೀಕರಣ ಅಂತ ಕರೆದಿದ್ದಾರೆ ಕನ್ನಡದಲ್ಲಿ. ಅದರಿಂದ ಇಂಗ್ಲಿಷ್ ಅಲ್ಲಿ ಒಂದೇ ಸಬ್ಲಿಮೇಷನ್. ಏನ್ ಸಬ್ಲಿಮೇಷನ್ ಅಂದ್ರೆ, ಘನವಸ್ತುಗಳು ನೇರವಾಗಿ ಅನಿಲ ರೂಪಕ್ಕೆ ಪರಿವರ್ತನೆ ಆಗೋದಕ್ಕೆ ಸಬ್ಲಿಮೇಷನ್ ಅಂತ ಕರಿತೀವಿ. ದ ಸಾಲಿಡ್ ಡೈರೆಕ್ಟ್ಲಿ ಕನ್ವರ್ಟೆಡ್ ಇಂಟು ಗೇಸಿಯಸ್ ಸ್ಟೇಟ್ ಆರ್ ಕಾಲ್ಡ್ ಸಬ್ಲಿಮೇಷನ್ ಅಂತ ಕರೀತಾರೆ. ಘನವಸ್ತುಗಳು ನೇರವಾಗಿ ಅನಿಲ ರೂಪಕ್ಕೆ ಪರಿವರ್ತನೆ ಆಗೋದಕ್ಕೆ ಸಬ್ಲಿಮೇಷನ್. ಎಲ್ಲೆಲ್ಲಿ ನೋಡ್ತೀರಾ ಅನ್ನೋದ್ರ ಮೇಲೆ ಕ್ವಶನ್ಸ್ ಕೇಳ್ತಾನೆ. ಈಗ ಕ್ಯಾಂಪರ್, ಕರ್ಪೂರ ಉರಿಯೋದನ್ನ ನೋಡಿರ್ತೀರಾ. ಕರ್ಪೂರ ಉರಿದು ನೀರಾಗಿ ನಂತರ ಏನಿದಾಗಲ್ಲ, ನೇರವಾಗಿ ಘನಸ್ಥಿತಿನಲ್ಲಿರುತ್ತೆ. ಕರ್ಪೂರ ಉರಿದ ನಂತರ ಅನಿಲ ರೂಪಕ್ಕೆ ಪರಿವರ್ತನೆ ಆಗ್ಬಿಡುತ್ತೆ. ಇಲ್ಲಿ ಸಬ್ಲಿಮೇಷನ್ ನ ನೋಡ್ಬೋದು. ಜಿರ್ಲೆ ಉಂಡೆ, ನ್ಯಾಪ್ಥಲಿನ್ ಬಾಲ್ಸ್ ಅಂತ ಕರೀತಾರೆ. ಜಿರ್ಲೆ ಉಂಡೆ ಅಂತ ಕರಿತೀವಿ. ಓಕೆ, ಈ ನ್ಯಾಪ್ಥಲಿನ್ ಬಾಲ್ಸ್ಗಳು ಡಿಕೇಯಿಂಗ್ ಆಗ್ತಾ ಇರ್ತವೆ, ಕರ್ಗ್ತಾ ಇರ್ತವೆ, ಆದ್ರೆ ನಿಮ್ಗೆ ಯಾವುದೇ ರೀತಿಯ ಲಿಕ್ವಿಡ್ ಉತ್ಪತ್ತಿ ಆಗೋದಿಲ್ಲ. ಇದು ಡಿಯೋಡ್ರೆಂಟ್ ಕೇಕ್, ಡಿಯೋಡ್ರೆಂಟ್ ಒಂದೇ ಆದ್ರಲ್ಲ, ಡಿಯೋಡ್ರೆಂಟ್ ಕೇಕ್, ಟಾಯ್ಲೆಟ್ ಡಿಯೋಡ್ರೆಂಟ್ ಕೇಕ್ ಗಳನ್ನ ನೋಡಿರ್ತೀರಾ. ಸೋಪ್ ರೀತಿಯಲ್ಲಿ ಇರುತ್ತೆ, ಕರ್ಗ್ತಾ ಇರುತ್ತೆ, ಸ್ಮೆಲ್ ಫ್ರಾಗ್ರೆನ್ಸ್ ಅನ್ನ ಒಳಗಡೆಗೆ ಹಾಕ್ತಾ ಇರುತ್ತೆ. ನೆಕ್ಸ್ಟ್ ಡ್ರೈ ಐಸ್, ಒಣ ಮಂಜಿಗೆಡ್ಡೆಯಲ್ಲಿ ಕಾರ್ಬನ್ ಡೈಆಕ್ಸೈಡ್, ಸಾಲಿಡ್ ಕಾರ್ಬನ್ ಡೈಆಕ್ಸೈಡ್ ಇರುತ್ತೆ. ಇದನ್ನ ಪ್ರಿಸರ್ವೇಟಿವ್ ಆಗಿ ಲ್ಯಾಬ್ಗಳಲ್ಲಿ ಬಳಸ್ತೀವಿ. ಇದು ಡಿಕೇಯಿಂಗ್ ಆಗ್ತಾ ಇರುತ್ತೆ, ನೇರವಾಗಿ ಅನಿಲ ರೂಪಕ್ಕೆ ಪರಿವರ್ತನೆ ಆಗುತ್ತೆ. ಓಕೆ, ಇದ್ರೊಳಗೆ ಇಷ್ಟೇ ಗೊತ್ತಿದ್ರೆ ಸಾಕು ಸ್ನೇಹಿತರೆ. ಒಂದು ಸಬ್ಲಿಮೇಷನ್ ಅಂದ್ರೆ ಏನು ಅಂತ ಗೊತ್ತಿರಬೇಕು. ಘನವಸ್ತುಗಳು ನೇರವಾಗಿ ಅನಿಲ ರೂಪಕ್ಕೆ ಪರಿವರ್ತನೆ ಆಗೋದಕ್ಕೆ ಸಬ್ಲಿಮೇಷನ್, ಉತ್ಪನ್ನೀಕರಣ, ಕರ್ಪೂರೀಕರಣ ಅಂತ ಕರೀತಾರೆ. ಸಾಲಿಡ್ ಡೈರೆಕ್ಟ್ಲಿ ಕನ್ವರ್ಟೆಡ್ ಇಂಟು ಗೇಸಿಯಸ್ ಸ್ಟೇಟ್ ಆರ್ ಕಾಲ್ಡ್ ಸಬ್ಲಿಮೇಷನ್ ಅಂತ ಕರಿತೀವಿ. ಉದಾಹರಣೆಗೆ ಕರ್ಪೂರ, ಕ್ಯಾಂಪರ್, ಜಿರ್ಲೆ ಉಂಡೆ, ನ್ಯಾಪ್ಥಲಿನ್ ಬಾಲ್ಸ್,
ಡಿಯೋಡ್ರೆಂಟ್ ಕೇಕ್, ಅದು ಡಿಯೋಡ್ರೆಂಟ್ ಅಷ್ಟೇ ಇದ್ರಾಗಲ್ಲ, ಡಿಯೋಡ್ರೆಂಟ್ ಕೇಕ್ ಅಂದ್ರೆ ಟಾಯ್ಲೆಟ್ ಅಲ್ಲಿ ಸೋಪ್ ರೀತಿಯಲ್ಲಿ ಇಟ್ಟಿರ್ತಾರಲ್ಲ ಅದು. ಸಾಲಿಡ್ ಐಸ್ ಅಂತಂದ್ರೆ ಒಣ ಮಂಜುಗಡ್ಡೆ, ಡ್ರೈ ಐಸ್ ಅಂತ ಹೇಳ್ತಿರಲ್ಲ ಇಂಗ್ಲಿಷ್ ಅಲ್ಲಿ, ಅದು ಒಣ ಮಂಜುಗಡ್ಡೆ. ಇದರಲ್ಲಿ ಸಾಲಿಡ್ ಕಾರ್ಬನ್ ಡೈಆಕ್ಸೈಡ್ ಅನ್ನು ಬಳಸ್ತಾರೆ. ಇದು ಕರಗುವಂತ ವಿಧಾನ ಯಾವುದು ಅಂತ IAS ಅಲ್ಲಿ ಕ್ವಶನ್ಸ್ ಕೇಳಿದಾನೆ. ಸಬ್ಲಿಮೇಷನ್ ವಿಧಾನದಿಂದ ಇದು ಡಿಕೇಯಿಂಗ್ ಆಗುತ್ತೆ, ಕರಗತ್ತೆ. ನೆಕ್ಸ್ಟ್ ಬಟ್ಟಿ ಇಳಿಸುವಿಕೆ. ಬಟ್ಟಿ ಇಳಿಸುವಿಕೆ ಅಂದ್ರೆ ಏನು ಅಂತ ಕೇಳ್ತಾನೆ. ಬಟ್ಟಿ ಇಳಿಸುವಿಕೆ ಅಂದ್ರೆ ಏನು ಅಂತ ಕೇಳ್ಬಿಟ್ಟು ನೀರನ್ನು ಶುದ್ಧೀಕರಿಸುವ ವಿಧಾನ, ದ್ರವಗಳನ್ನು ಶುದ್ಧೀಕರಿಸುವ ವಿಧಾನ, ಅನಿಲಗಳನ್ನು ಶುದ್ಧೀಕರಿಸುವ ವಿಧಾನ, ಮೇಲಿನ ಯಾವುದು ಅಲ್ಲ ಅಂತ ಕೊಡ್ತಾನ. ನಾವು ಬಟ್ಟಿ ಇಳಿಸುವಿಕೆ ಲೋಯರ್ ಎಂಡ್ ಎಕ್ಸಾಮ್ಸ್ ಅಲ್ಲಿ ಚಿತ್ರ ಬರೆದು ರೂಢಿಯಾಗಿರ್ತೀವಿ. ನೀರನ್ನು ಶುದ್ಧೀಕರಿಸೋದಕ್ಕೆ ಟಿಕ್ ಮಾಡ್ತೀವಿ, ಮಾರ್ಕ್ಸ್ ಹೊಟ್ಟೋಗ್ಬಿಡುತ್ತೆ. ದ್ರವಗಳನ್ನು ಶುದ್ಧೀಕರಿಸುವ ವಿಧಾನಕ್ಕೆ ಬಟ್ಟಿ ಇಳಿಸುವಿಕೆ ಅಂತ ಕರಿತೀವಿ. ಬಿಯರ್, ಬ್ರಾಂದಿ, ಪರ್ಫ್ಯೂಮ್ಸ್ ಇದೆಲ್ಲ ಮಾಡುವಂತವಕ್ಕೂ ಕೂಡ ಡಿಸ್ಟಿಲೇಷನ್ ಚೇಂಬರ್ಸ್ ಅಂತ ಕರೀತಾರೆ. ದ್ರವಗಳನ್ನು ಶುದ್ಧೀಕರಿಸುವ ವಿಧಾನಕ್ಕೆ ಬಟ್ಟಿ ಇಳಿಸುವಿಕೆ, ಡಿಸ್ಟಿಲೇಷನ್. ಪ್ಯೂರಿಫಿಕೇಶನ್ಸ್ ಆಫ್ ಲಿಕ್ವಿಡ್ಸ್ ಆರ್ ಕಾಲ್ಡ್ ಡಿಸ್ಟಿಲೇಷನ್ ಅಂತ ಕರೀತಾರೆ. ಪ್ಯೂರಿಫಿಕೇಶನ್ ಆಫ್ ಲಿಕ್ವಿಡ್ಸ್ ಆರ್ ಕಾಲ್ಡ್ ಡಿಸ್ಟಿಲೇಷನ್. ನೆಕ್ಸ್ಟ್ ಫ್ರಾಕ್ಷನಲ್ ಡಿಸ್ಟಿಲೇಷನ್ ಅಂತ ಕರೀತಾರೆ ಇಂಗ್ಲಿಷ್ ಅಲ್ಲಿ. ಕನ್ನಡದಲ್ಲಿ ಆಂಶಿಕ ಆಶವನ ಅಂತ ಕರಿತೀವಿ. ಇದ್ರ ಮೇಲೆ ಡೈರೆಕ್ಟ್ಲಿ ಆರ್ ಇಂಡೈರೆಕ್ಟ್ಲಿ ಬೇಕಾದಷ್ಟು ಪ್ರಶ್ನೆಗಳು ಇಲ್ಲಿವರೆಗೆ ಬಂದಿವೆ. ಅವು PC ಇಂದ ಹಿಡಿದು IAS ವರೆಗೂ ಬಂದಿವೆ. ಮೊದಲಿಗೆ ಆಂಶಿಕ ಆಶವನ ಅಂದ್ರೆ ಏನು, ಫ್ರಾಕ್ಷನಲ್ ಡಿಸ್ಟಿಲೇಷನ್ ಅಂದ್ರೆ ಏನು ಅಂತ ತಿಳ್ಕೊಳ್ಳೋಣ. ಬೇರೆ ಬೇರೆ ಕುದಿಬಿಂದುಗಳುಳ್ಳ ದ್ರಾವಣವನ್ನ ಬೇರ್ಪಡಿಸುವಂತ ವಿಧಾನಕ್ಕೆ ಆಂಶಿಕ ಆಶವನ ಅಂತ ಕರಿತೀವಿ. ದ ಮಿಕ್ಸ್ಚರ್ ಕಂಟೈನಿಂಗ್ ಡಿಫರೆಂಟ್ ಬಾಯ್ಲಿಂಗ್ ಪಾಯಿಂಟ್ ಆರ್ ಸೆಪರೇಟೆಡ್ ಬೈ ಫ್ರಾಕ್ಷನಲ್ ಡಿಸ್ಟಿಲೇಷನ್. ಬೇರೆ ಬೇರೆ ಕುದಿಬಿಂದುಗಳುಳ್ಳ ದ್ರವಗಳನ್ನು ಬೇರ್ಪಡಿಸುವಂತ ಒಂದು ವಿಧಾನಕ್ಕೆ ಆಂಶಿಕ ಆಶವನ. ಬೆಸ್ಟ್ ಎಕ್ಸಾಂಪಲ್ ಅಂತಂದ್ರೆ ಕ್ರೂಡ್ ಪೆಟ್ರೋಲ್ ಅಂತ ಕರೀತಾರೆ, ಕಚ್ಚಾ ತೈಲ ಭೂಮಿನಲ್ಲಿ ತೆಗೆದು ನೇರವಾಗಿ ನೋಡೋದಾದ್ರೆ ಅದ್ರೊಳಗೆ ಏನೇನಿರುತ್ತೆ ಅಂದ್ರೆ ಗ್ಯಾಸೋಲಿನ್ ಇರುತ್ತೆ, ಪೆಟ್ರೋಲ್ ಇರುತ್ತೆ, ಡೀಸೆಲ್ ಇರುತ್ತೆ, ಕೆರೋಸಿನ್ ಇರುತ್ತೆ, ಆಯಿಲ್ ಫ್ಯೂಯಲ್ಸ್ ಇರ್ತವೆ, ಗ್ರೀಸ್ ಇರುತ್ತೆ. ಓಕೆ, ಇದನ್ನ ಏನ್ ಮಾಡ್ತಾರೆ ಅಂದ್ರೆ ಫ್ರಾಕ್ಷನಲ್ ಡಿಸ್ಟಿಲೇಷನ್ ಚೇಂಬರ್ಸ್ ಒಂದು ಚೇಂಬರ್ ಇರುತ್ತೆ. ಆ ಚೇಂಬರ್ಗೆ ಏನ್ ಮಾಡ್ತೀವಿ, ಚೆನ್ನಾಗಿ ಹೀಟ್ ಮಾಡಿಬಿಟ್ಟು ಕೆಳಭಾಗದಿಂದ ನಾವು ಕ್ರೂಡ್ ಪೆಟ್ರೋಲ್ ಕಚ್ಚಾ ತೈಲವನ್ನ ಹಾಯಿಸ್ತೀವಿ. ಹಿಂಗೆ ಹೋಗಿದ್ದು ಮೊದಲಿಗೆ ಗ್ಯಾಸ್ ಒಂದು ಲೆವೆಲ್ ಬಂದಾದ್ಮೇಲೆ ಗ್ಯಾಸೋಲಿನ್ ಸಪರೇಟ್ ಆಗ್ಬಿಡುತ್ತೆ, ಪೆಟ್ರೋಲ್ ಸಪರೇಟ್ ಆಗ್ಬಿಡುತ್ತೆ, ಡೀಸೆಲ್ ಫೆಟ್ ಸಪರೇಟ್ ಆಗ್ಬಿಡುತ್ತೆ, ಕೆರೋಸಿನ್ ಸಪರೇಟ್ ಆಗ್ಬಿಡುತ್ತೆ, ಆಯಿಲ್ ಫ್ಯೂಯಲ್ಸ್ ಎಲ್ಲ ಸಪರೇಟ್ ಆಗುತ್ತೆ, ಉಳಿದದ್ದು ಗ್ರೀಸ್ ಎಲ್ಲ ಉಳ್ಕೊಳ್ಳುತ್ತೆ ಅಲ್ಲಿ. ಯಾಕೆ ಒಂದೊಂದು ಲೆವೆಲ್ ಅಲ್ಲಿ ಒಂದೊಂದು ಸಪರೇಟ್ ಆಗೋಯ್ತು ಅಂತಂದ್ರೆ, ಈಗ ಗ್ಯಾಸೋಲಿನ್ದು ಕುದಿಬಿಂದುನೇ ಬೇರೆ, ಪೆಟ್ರೋಲ್ದು ಕುದಿಬಿಂದುನೇ ಬೇರೆ, ಡೀಸೆಲ್ದು ಕುದಿಬಿಂದುನೇ ಬೇರೆ, ಆಯಾ ಬಾಯ್ಲಿಂಗ್ ಪಾಯಿಂಟ್ಗೆ ಬಂದಾಗ ಅವು ಸಪರೇಟ್ ಆಗ್ಬಿಡ್ತವೆ. ಹೀಗೆ ಬೇರೆ ಬೇರೆ ಕುದಿಬಿಂದುಗಳುಳ್ಳ ಮಿಶ್ರಣಗಳನ್ನ ಬೇರ್ಪಡಿಸುವಂತ ಒಂದು ವಿಧಾನಕ್ಕೆ ಆಂಶಿಕ ಆಶವನ ಅಂತ ಕರಿತೀವಿ. ಕ್ರೂಡ್ ಪೆಟ್ರೋಲ್ ಮೇಲೆ ಇನ್ನೊಂದಷ್ಟು ಕ್ವಶನ್ಸ್ ಕೇಳ್ತಾನೆ. ಕಚ್ಚಾ ತೈಲವನ್ನ ಯಾವುದರ ಆಧಾರದ ಮೇಲೆ ವರ್ಗೀಕರಿಸಿದ್ದಾರೆ ಅಂತ. ಕಚ್ಚಾ ತೈಲಗಳನ್ನ ಕಾರ್ಬನ್ ಪರಮಾಣುವಿನ ಆಧಾರದ ಮೇಲೆ ವರ್ಗೀಕರಿಸಿದ್ದಾರೆ. ಕ್ರೂಡ್ ಪೆಟ್ರೋಲ್ ಕ್ಲಾಸಿಫೈಡ್ ಆನ್ ಬೇಸಿಸ್ ಆಫ್ ಕಾರ್ಬನ್ ಆಟಮ್ಸ್. ಉದಾಹರಣೆಗೆ C5 ಇಂದ C10 ಇದ್ರೆ ಗ್ಯಾಸೋಲಿನು ಆ ರೀತಿನಲ್ಲಿ, C10 ಇಂದ C15 ಇದ್ರೆ ಪೆಟ್ರೋಲು ಆ ರೀತಿನಲ್ಲಿ ಕಾರ್ಬನ್ ಪರಮಾಣುವಿನ ಆಧಾರದ ಮೇಲೆ ವರ್ಗೀಕರಿಸಿದ್ವಿ. ಈ ಕಾರ್ಬನ್ ಪರಮಾಣುವಿನ ವರ್ಗೀಕರಿಸಿರೋದಕ್ಕೆ ಆಕ್ಟೇನ್ ನಂಬರ್ ಅಂತ ಕರೀತಾರೆ. IAS ಅಲ್ಲಿ ಈ ಕ್ವಶನ್ಸ್ ಅನ್ನ ಕೇಳಿದ್ದಾನೆ. ಪೆಟ್ರೋಲಿಯಂ ಉತ್ಪನ್ನಗಳನ್ನ ಯಾವ ತರ ಆಧಾರದ ಮೇಲೆ ವರ್ಗೀಕರಿಸಿದ್ದಾರೆ ಅಂತ ಕೇಳ್ಬಿಟ್ಟು ಅಟಾಮಿಕ್ ನಂಬರು, ಅವಗಾಡ್ರೋ ನಂಬರು, ಆಕ್ಟೇನ್ ನಂಬರ್ ಅಂತ ಕೊಟ್ಟಿದ್ದಾರೆ. ಅಲ್ಲಿ ಆಕ್ಟೇನ್ ನಂಬರ್ ಒಂದು ಕರೆಕ್ಟ್, ಕಾರ್ಬನ್ ನಂಬರ್ ಅಂದ್ರೂ ಒಂದೇ, ಆಕ್ಟೇನ್ ನಂಬರ್ ಅಂದ್ರೂ ಒಂದೇ. ಓಕೆ, ಅದು ಗೊತ್ತಿರಲಿ. ಒಂದು ಮಿಶ್ರಣಕ್ಕೂ ಇನ್ನೊಂದು ಮಿಶ್ರಣವನ್ನ ಸಪರೇಟ್ ಮಾಡ್ಬೇಕಾದ್ರೆ ಎಷ್ಟು ಟೆಂಪರೇಚರ್ ಡಿಫರೆನ್ಸ್ ಇರಬೇಕು ಅಂತ IAS ಅಲ್ಲಿ ಕ್ವಶನ್ಸ್ ಕೇಳಿದ್ದಾನೆ. ಈಗ ಗ್ಯಾಸೋಲಿನ್ ಪೆಟ್ರೋಲ್ ಸಪರೇಟ್ ಆಗಬೇಕು ಅಂದ್ರೆ ಮಿನಿಮಮ್ 20 ಡಿಗ್ರಿ ಸೆಂಟಿಗ್ರೇಡ್ ಟೆಂಪರೇಚರ್ ಡಿಫರೆನ್ಸ್ ಇರಬೇಕು. ಮಿನಿಮಮ್ 20 ಡಿಗ್ರಿ ಸೆಂಟಿಗ್ರೇಡ್ ಟೆಂಪರೇಚರ್ ಡಿಫರೆನ್ಸ್ ಇರಬೇಕಾಗುತ್ತೆ ಒಂದಕ್ಕಿಂತ ಒಂದಕ್ಕೆ. ನೆಕ್ಸ್ಟ್, ಒಂದು ಬ್ಯಾರಲ್ ಅಂದ್ರೆ ಎಷ್ಟು ಅಂತ ಕೇಳ್ತಾರೆ. 159 ಲೀಟರ್ಸ್ಗೆ ಒಂದು ಬ್ಯಾರಲ್ ಅಂತ ಕರಿತೀವಿ. PSI ಕ್ವಶನ್ಸ್ ಆಗಿದೆ, PC ಕ್ವಶನ್ಸ್ ಆಗಿದೆ, STA ಕ್ವಶನ್ಸ್ ಆಗಿದೆ. ಇದು ಒಂದು ಬ್ಯಾರಲ್ ಅಂತ ಕರಿತೀವಿ. ಕೇಂದ್ರೀಯ ಪೆಟ್ರೋಲಿಯಂ ಸಂಶೋಧನಾ ಕೇಂದ್ರ ಎಲ್ಲಿದೆ ಅಂತ ಕೇಳ್ತಾನೆ. ಡೆಹ್ರಾಡೂನ್, ನ್ಯಾಷನಲ್ ಪೆಟ್ರೋಲಿಯಂ ರಿಸರ್ಚ್ ಸೆಂಟರ್, ಡೆಹ್ರಾಡೂನ್. ಓಕೆ, ಡೆಹ್ರಾಡೂನ್ ವೆರಿ ಇಂಪಾರ್ಟೆಂಟ್, ಎಸ್ಪೆಷಲಿ PSI ದೃಷ್ಟಿಯಿಂದ ಆಗಿರ್ಬೋದು ಅಥವಾ ಬೇರೆ ಎಕ್ಸಾಮ್ ದೃಷ್ಟಿಗಳಿಂದನೂ ಆಗಿರ್ಬೋದು, ವೆರಿ ಇಂಪಾರ್ಟೆಂಟ್ ಇದು. ಓಕೆ, ಈಗ ಆಂಶಿಕ ಆಶವನ ಅಂದ್ರೆ ಏನು ಅಂತ ಗೊತ್ತಾಗಿದೆ. ವಿವಿಧ ಬೇರೆ ಬೇರೆ ಕುದಿಬಿಂದುಗಳುಳ್ಳ ಮಿಶ್ರಣಗಳನ್ನ ಬೇರ್ಪಡಿಸುವಂತ ವಿಧಾನಕ್ಕೆ ಆಂಶಿಕ ಆಶವನ ಅಂತ ಕರಿತೀವಿ. ದ ಮಿಕ್ಸ್ಚರ್ ಕಂಟೈನಿಂಗ್ ಡಿಫರೆಂಟ್ ಬಾಯ್ಲಿಂಗ್ ಪಾಯಿಂಟ್ ಆರ್ ಸೆಪರೇಟೆಡ್ ಬೈ ಫ್ರಾಕ್ಷನಲ್ ಡಿಸ್ಟಿಲೇಷನ್. ಎಕ್ಸಾಂಪಲ್ ಯಾವುದು ಅಂದ್ರೆ ಕ್ರೂಡ್ ಪೆಟ್ರೋಲ್, ಕಚ್ಚಾ ತೈಲಗಳನ್ನ ಯಾವ ತರ ಆಧಾರದ ಮೇಲೆ ವರ್ಗೀಕರಿಸಿದ್ದಾರೆ ಅಂತ ಕೇಳ್ತಾರೆ. ಕಾರ್ಬನ್ ಪರಮಾಣುವಿನ ಆಧಾರದ ಮೇಲೆ ವರ್ಗೀಕರಿಸಿದ್ವಿ.
ಕ್ರೂಡ್ ಪೆಟ್ರೋಲ್ ಕ್ಲಾಸಿಫೈಡ್ ಆನ್ ಬೇಸ್ ಆಫ್ ಕಾರ್ಬನ್ ಆಟಮ್ಸ್. ಈ ಕಾರ್ಬನ್ ಆಟಮ್ಸ್ ಆಕ್ಟೇನ್ ನಂಬರ್ ಅಂತ ಕರಿತೀವಿ. ಆಕ್ಟೇನ್ ನಂಬರ್ನ ಆಧಾರದ ಮೇಲೆ ವರ್ಗೀಕರಿಸಿದ್ವಿ. ಓಕೆ, ಒಂದು ಪ್ರಾಡಕ್ಟ್ಗೂ ಇನ್ನೊಂದು ಪ್ರಾಡಕ್ಟ್ಗೂ ಎಷ್ಟು ಡಿಗ್ರಿ ಟೆಂಪರೇಚರ್ ಡಿಫರೆನ್ಸ್ ಇರಬೇಕು ಅಂತ ಕೇಳ್ತಾನೆ. 20 ಡಿಗ್ರಿ ಸೆಂಟಿಗ್ರೇಡ್ ಟೆಂಪರೇಚರ್ ಡಿಫರೆನ್ಸ್ ಇರಬೇಕು. ಅಂದ್ರೆ ಮೊದಲು ಬಂದಂತ ಪ್ರಾಡಕ್ಟ್ ನೆಕ್ಸ್ಟ್ ಬರುವಂತ ಪ್ರಾಡಕ್ಟ್ ನ ಬಾಯ್ಲಿಂಗ್ ಪಾಯಿಂಟ್ ನ ಡಿಫರೆನ್ಸ್ ಎಷ್ಟಿರಬೇಕು ಅಂದ್ರೆ 20 ಡಿಗ್ರಿ ಸೆಂಟಿಗ್ರೇಡ್ ಮಿನಿಮಮ್ ಇರಬೇಕು. ಓಕೆ, ಮ್ಯಾಕ್ಸಿಮಮ್ ಇದ್ದಷ್ಟು ಒಳ್ಳೇದು. ಓಕೆ, ಮಿನಿಮಮ್ ಇರಬೇಕು. ಒಂದು ಬ್ಯಾರಲ್ ಅಂತ ಅಂದ್ರೆ ಎಷ್ಟು ಅಂತ ಕೇಳ್ತಾನೆ. 159 ಲೀಟರ್ಸ್ಗೆ ಒಂದು ಬ್ಯಾರಲ್ ಅಂತ ಕರಿತೀವಿ. ನ್ಯಾಷನಲ್ ಪೆಟ್ರೋಲಿಯಂ ರಿಸರ್ಚ್ ಸೆಂಟರ್ ಎಲ್ಲಿದೆ ಅಂತ ಕೇಳ್ತಾನೆ. ಡ್ಯಾರಡೋನ್. ಓಕೆ, ಈಗ ಎಷ್ಟು ಮಾತಾಡಿದೀವಿ ಈ ಒಂದು ಆಂಶಿಕ ಆಶಯನದ ಮೇಲೆ, ಇಷ್ಟು ಕೂಡ ಎಕ್ಸಾಮಿನೇಷನ್ ಪಾಯಿಂಟ್ ಆಫ್ ವ್ಯೂ ಇಂದ ವೆರಿ ಇಂಪಾರ್ಟೆಂಟ್. ಓಕೆ, ನೆಕ್ಸ್ಟ್ ಹೋಗೋಣ. ಟ್ರಾನ್ಸ್ ಎಸ್ಟರಿಫಿಕೇಶನ್. ಲಾಸ್ಟ್ ಟೈಮ್ TET ಎಕ್ಸಾಮ್ ಕ್ವಶನ್ಸ್ ಆಗಿತ್ತು ಸೈನ್ಸ್ ಅವರಿಗೆ ಟೆಟ್ ಅಲ್ಲಿ. ಓಕೆ, ಆದಿಮಾನವನ ಕಾಲದಿಂದನೂ ಸಸ್ಯ ಬೀಜದಲ್ಲಿರುವಂತಹ ಎಣ್ಣೆಯನ್ನು ತೆಗೆದುಬಿಟ್ಟು ಅದನ್ನ ಫ್ಯೂಯಲ್ ಆಗಿ ಬಳಸಿದೀವಿ. ದೀಪಗಳನ್ನ ಉರ್ಸೋದಕ್ಕೆ ಬಳಸ್ತಾ ಇದ್ರು. ಈಗ ಹೊಂಗೆ ಬೀಜದಿಂದ ಹೊಂಗೆ ಎಣ್ಣೆಯನ್ನು ತೆಗೆದುಬಿಟ್ಟು ದೀಪವನ್ನು ಉರ್ಸೋದಕ್ಕೆ ಬಳಸ್ತಾ ಇದ್ರು. ಬೇವಿನ ಬೀಜದಿಂದ ಬೇವಿನ ಎಣ್ಣೆಯನ್ನು ತೆಗೆದು ಬಳಸ್ತಾ ಇದ್ರು. ಇದು ಗೊತ್ತಿದೆ ಮಾನವನಿಗೆ. ಸಸ್ಯಜನ್ಯ ಬೀಜದ ಎಣ್ಣೆಯನ್ನ ವಾಣಿಜ್ಯ ಇಂಧನವನ್ನಾಗಿ ಪರಿವರ್ತಿಸುವಂತ ಒಂದು ತಂತ್ರಕ್ಕೆ ಟ್ರಾನ್ಸ್ ಎಸ್ಟರಿಫಿಕೇಶನ್ ಅಂತ ಕರಿತೀವಿ. ಪ್ಲಾಂಟ್ ಸೀಡ್ ಆಯಿಲ್ ಕನ್ವರ್ಟೆಡ್ ಇಂಟು ಕಮರ್ಷಿಯಲ್ ಫ್ಯೂಯಲ್ಸ್ ಆರ್ ಕಾಲ್ಡ್ ಟ್ರಾನ್ಸ್ ಎಸ್ಟರಿಫಿಕೇಶನ್ ಅಂತ ಕರೀತಾರೆ. ಸಸ್ಯಜನ್ಯ ಬೀಜದ ಎಣ್ಣೆಯನ್ನ ವಾಣಿಜ್ಯ ಇಂಧನವನ್ನಾಗಿ ಪರಿವರ್ತಿಸುವುದಕ್ಕೆ ಟ್ರಾನ್ಸ್ ಎಸ್ಟರಿಫಿಕೇಶನ್ ಅಂತ ಕರೀತಾರೆ. ಟ್ರಾನ್ಸ್ ಎಸ್ಟರಿಫಿಕೇಶನ್ ವೆರಿ ಇಂಪಾರ್ಟೆಂಟ್. ಇದ್ರ ಮೇಲೆ ಒಂದಷ್ಟು ಕ್ವಶನ್ಸ್ ಬರ್ತವೆ, ಇದನ್ನು ಅನಾಲಿಸಿಸ್ ಮಾಡೋಣ. ಒಂದನೇದು, ಇತ್ತೀಚೆಗೆ ಒಂದು ಹೊಸ ಗಿಡವನ್ನ ಕಂಡುಹಿಡಿದಿದ್ವಿ, ಜೆಟ್ರೋಪಾ ಅಂತ. IAS ಅಲ್ಲೇ ಕೇಳಿದ್ದಾನೆ, ಈ ಕೆಳಗಿನ ಯಾವ ಸಸ್ಯವನ್ನು ಡೀಸೆಲ್ ಸಸ್ಯ ಎಂದು ಕರೆಯುತ್ತಾರೆ ಅಂತ. ಜೆಟ್ರೋಪಾ ಸಸ್ಯವನ್ನ ಡೀಸೆಲ್ ಸಸ್ಯ ಅಂತ ಕರಿತೀವಿ. ಓಕೆ, ತುಂಬಾ ಹಿಂದೆ ಇದನ್ನ ವೇಸ್ಟ್ ಆಗಿ ಬೆಳೀತಾ ಇದ್ವಿ. ಆಕ್ಚುಲಿ ಫೆನ್ಸಿಂಗ್, ಮಡಿಕೇರಿ ಈ ಕಡೆಗೆಲ್ಲ ಫೆನ್ಸಿಂಗ್ ಮಾಡೋದಕ್ಕೆ ಬಳಸ್ತಾ ಇದ್ರು. ಇದರಲ್ಲಿ 3 ಬೀಜಗಳಿರುವಂತಹ ಒಂದು ಕಾಯಿ ಇರುತ್ತೆ. ಆ ಸೀಡ್ಸ್ ಇಂದ ಎಣ್ಣೆಯನ್ನ ತೆಗೆದು ಇವತ್ತು ನಾವು ವೆಹಿಕಲ್ಗಳಲ್ಲಿ ಇಂಧನವಾಗಿ ಬಳಸ್ತಾ ಇದ್ವಿ. ನೀವು ಬ್ಯಾಂಗ್ಳೂರ್ನಲ್ಲಿ ಎನ್ವೈರನ್ಮೆಂಟಲ್ ಫ್ರೆಂಡ್ಲಿ ಬಸ್ಸಸ್ ಅಂತ ಕೇಳಿರ್ತೀರಾ, ಪರಿಸರ ಸ್ನೇಹಿ ಬಸ್ಸಸ್. ಅದರೊಳಗೆ 4 ಲೀಟರ್ ಡೀಸೆಲ್ಗೆ 1 ಲೀಟರ್ ಅಷ್ಟು 4 ಲೀಟರ್ ಎಣ್ಣೆಗೆ 1 ಲೀಟರ್ ಅಷ್ಟು ಡೀಸೆಲ್ ಅನ್ನ ಮಿಕ್ಸ್ ಮಾಡಿ ಇದಕ್ಕೆ ಬಳಸ್ತಾರೆ. ಓಕೆ, ಹೊಂಗೆ ಎಣ್ಣೆನ ಇಂಧನ ಕಾಂತದಿಂದನೂ ಬಳಸ್ತಿದ್ವಿ. ರೈನ್ ಟ್ರೀ ಅಂತ ಈಗ ರೀಸೆಂಟ್ ಆಗಿ ಒಂದು ಇಂಧನ ಮಾಡಿದ್ದಾರೆ. ರೈನ್ ಟ್ರೀ ಸಿಗೆಕಾಯಿ ರೀತಿನಲ್ಲಿರುತ್ತೆ. ಬೆಂಗಳೂರಿನಲ್ಲಿ ತುಂಬಾ ಎಚ್ಚೆತ್ತವಾಗಿರುವಂತಹ ಗಿಡ, ಅಂತ ಬಿಗಿಯಾಗಿರುವಂತ ಗಟ್ಟಿಯಾದಂತಹ ಮರ ಏನಲ್ಲ, ಇದು ದೊಡ್ಡದಾಗುವಂತ ಮರ. ಒಟ್ಟಿನಲ್ಲಿ ಇದನ್ನ ಪರ್ಮುಟೇಷನ್ಸ್ಗೆ ಒಳಪಟ್ರೆ ಮೀಥೇನ್ ಗ್ಯಾಸ್ ಪ್ರೊಡ್ಯೂಸ್ ಆಗುತ್ತೆ. ಇತ್ತೀಚೆಗೆ ಗೊತ್ತಿರೋದ್ರಿಂದ ಇದು ಕೂಡ ಕ್ವಶನ್ಸ್ ಆಗ್ಬೋದು. ರೈನ್ ಟ್ರೀ ಅಂತಾನೆ ಬರಿಬೇಕು, ಇದನ್ನ ಕನ್ನಡದಲ್ಲೂ ರೈನ್ ಟ್ರೀ ಅಂತಾನೆ ಬರಿಬೇಕು. ನೀವು ಮಳೆ ಮರ ಅಂತ ಬರ್ಕೊಂಡ್ರೆ ಆಗಲ್ಲ ಅದು. ಓಕೆ, ಬೇವು, ನೀಮ್. ಓಕೆ, ಟ್ರಾನ್ಸ್ ಎಸ್ಟರಿಫಿಕೇಶನ್ ಅಲ್ಲಿ ಬಳಸುವಂತ ಸಸ್ಯಗಳು ಯಾವುವು ಅಂತ ಕೇಳಿದ್ರೆ ಜೆಟ್ರೋಪಾ, ಹೊಂಗೆ, ರೈನ್ ಟ್ರೀ, ಬೇವು. ಜೆಟ್ರೋಪಾ, ಪೊಂಗೆಮಿಯಾ, ರೈನ್ ಟ್ರೀ, ನೀಮ್ ಅನ್ನ ಬಳಸ್ತಾರೆ. ಇನ್ನೊಮ್ಮೆ ಹೇಳ್ಬಿಡ್ತೀನಿ. ಟ್ರಾನ್ಸ್ ಎಸ್ಟರಿಫಿಕೇಶನ್ ಅಂದ್ರೆ ಏನು ಅಂತಂದ್ರೆ ಸಸ್ಯಜನ್ಯ ಬೀಜದ ಎಣ್ಣೆಯನ್ನು ವಾಣಿಜ್ಯ ಇಂಧನವನ್ನಾಗಿ ಪರಿವರ್ತಿಸುವುದಕ್ಕೆ ಟ್ರಾನ್ಸ್ ಎಸ್ಟರಿಫಿಕೇಶನ್ ಅಂತ ಕರೀತಾರೆ. Plant seed oil converted into commercial fuels are called trans esterification. Example, Jatropha, ಹೊಂಗೆ, ರೈನ್ ಟ್ರೀ, ಬೇವು. ಜೆಟ್ರೋಪಾ, ಪೊಂಗೆಮಿಯಾ, ರೈನ್ ಟ್ರೀ, ನೀಮ್. ಸೋಸುವಿಕೆ ಅಂದ್ರೆ ಏನು ಅಂತ. ಈಗ ಟೀ, ಕಾಫಿ ಇದನ್ನೆಲ್ಲ ಸೋಸೋದು ನೋಡಿರ್ತಿರೋದನ್ನ. ದ್ರವದಲ್ಲಿ ಕರಗಿರುವ ವಸ್ತುಗಳನ್ನ ಬೇರ್ಪಡಿಸುವಂತ ವಿಧಾನಕ್ಕೆ ಸೋಸುವಿಕೆ ಅಂತ ಕರಿತೀವಿ. ಓಕೆ, ದ ಸಾಲಿಡ್ ಸೆಪರೇಟೆಡ್ ಫ್ರಮ್ ದಿ ಲಿಕ್ವಿಡ್ ಆರ್ ಕಾಲ್ಡ್ ಫಿಲ್ಟ್ರೇಷನ್ ಅಂತ ಕರಿತೇವೆ. ಫಿಲ್ಟ್ರೇಷನ್. ಓಕೆ, ಇದು ಸಿಂಪಲ್ ಆಗಿರುವಂತದ್ದು. ಎಲ್ಲಿ ಕ್ವಶನ್ಸ್ ಏನಂತ ಇದರಲ್ಲಿ ಬಂದಿಲ್ಲ ಇದ್ರ ಮೇಲೆ, ಅದು ಕೂಡ ಗೊತ್ತಿರಬೇಕು. ಇದೊಂದು ಪ್ರೋಸೆಸ್, ಇದು ಫಿಲ್ಟ್ರೇಷನ್. ಓಕೆ, ಸೋಸುವಿಕೆ ಅಂತ ಕರಿತೀವಿ, ಫಿಲ್ಟ್ರೇಷನ್. ಆವಿಕರಣ, ಎವಾಪರೇಷನ್. ಆವಿಕರಣ. ಈಗ ಉಪ್ಪು ನೀರಿನಲ್ಲಿ ಕರಗಿದೆ, ಮತ್ತೆ ನಮ್ಗೆ ಉಪ್ಪು ಬೇಕು ಅಂತಂದ್ರೆ ನೀರನ್ನ ಚೆನ್ನಾಗಿ ಕಾಯಿಸಿದ್ರೆ ಹಾವಿ ಆಗ್ಬಿಡುತ್ತೆ, ಉಪ್ಪು ಮಾತ್ರ ಉಳ್ಕೊಳ್ಳುತ್ತೆ. ಇದಕ್ಕೆ ಆವಿಕರಣ ಅಂತ ಕರಿತೀವಿ, ಎವಾಪರೇಷನ್ ಅಂತ ಕರಿತೀವಿ, ಆವಿಕರಣ ಅಂತ ಹೇಳ್ತೀವಿ. ನೀರಿನಲ್ಲಿ ಕರಗಿರುವ ಘನವಸ್ತುಗಳನ್ನು ಬೇರ್ಪಡಿಸುವ ವಿಧಾನಕ್ಕೆ ಆವಿಕರಣ ಅಂತ ಕರಿತೀವಿ. ಓಕೆ, ಲಿಕ್ವಿಡ್ ಅಲ್ಲಿ ಕರಗಿರುವಂತಹ ಘನವಸ್ತುಗಳನ್ನ ಬೇರ್ಪಡಿಸುವಂತ ಒಂದು ವಿಧಾನಕ್ಕೆ ಆವಿಕರಣ, ಎವಾಪರೈಸೇಷನ್ ಅಂತ ಕರಿತೀವಿ. ಇದರಲ್ಲಿ ಒಂದಂತ ಇದಿಲ್ಲ, ಎಲ್ಲೋ ಲಾಜಿಕ್ ಬೇಸ್ಡ್ ಅಲ್ಲಿ 1 or 2 ಕ್ವಶನ್ಸ್ ಗಳು ಬಂದಿವೆ. ಸರಿ, ಅನಿಲನ ಇಂಗ್ಲಿಷ್ ಅಲ್ಲಿ ಅನಿಲಿಂಗ್ ಅಂತ ಕರಿತೀವಿ. ವೆರಿ ಇಂಪಾರ್ಟೆಂಟ್ ಇದು. PC ಇಂದ ಹಿಡಿದು IAS ವರೆಗೂ ಇದ್ರ ಮೇಲೆ ಕ್ವಶನ್ಸ್ ಬಂದಿದೆ. ಈಗ ಗಾಜ್ ತಯಾರು ಬರ್ಬೇಕಾದ್ರೆ ನಮ್ಗೆ ಏನೇನ್ ಬೇಕು ಅಂದ್ರೆ ಮರಳು ಬೇಕು, ಸುಣ್ಣದ ಕಲ್ಲು ಬೇಕು, ಸೋಡಿಯಂ ಕಾರ್ಬೋನೇಟ್ ಬೇಕು, ಕಳಪೆ ಗಾಜ್ ಬೇಕು. ಇದಿಷ್ಟನ್ನು ಚೆನ್ನಾಗಿ ಕಾಯಿಸ್ಬಿಡ್ತಾರೆ.
ದ್ರವ ರೂಪಕ್ಕೆ ಬರುತ್ತೆ. ಈ ದ್ರವ ರೂಪಕ್ಕೆ ಬಂದದನ್ನ ಒಂದೇ ಸಲ ಕೂಲ್ ಮಾಡ್ಬಿಟ್ರೆ ಬ್ರಿಕ್ಲಿಂಗ್ ಒಡೆದೋಗ್ಬಿಡುತ್ತೆ. ಅದಕ್ಕೋಸ್ಕರ ಏನ್ ಮಾಡ್ತಾರೆ ಅಂದ್ರೆ ದ್ರವಿತ ಗಾಜನ್ನು ನಿಧಾನವಾಗಿ ತಣಿಸುವ ಕ್ರಿಯೆಗೆ ಅನಿಲನ ಅಂತ ಕರಿತೀವಿ. ಓಕೆ, ದ್ರವಿತ ಗಾಜನ್ನ ನಿಧಾನವಾಗಿ ತಣಿಸುವ ಕ್ರಿಯೆಗೆ ಅನಿಲನ. ಓಕೆ ಓಕೆ ಇದನ್ನ ಅನಿಲಿಂಗ್ ಅಂತ ಅಂದ್ರೆ ಏನು ಅಂತಂದ್ರೆ ದ ಗ್ರಾಜುವಲ್ ಕೂಲಿಂಗ್ ಆಫ್ ಮೋಲ್ಟನ್ ಗ್ಲಾಸ್ ಆರ್ ಕಾಲ್ಡ್ ಅನಿಲಿಂಗ್ ಅಂತ ಕರಿತೀವಿ. ದ ಗ್ರಾಜುವಲ್ ಕೂಲಿಂಗ್ ಆಫ್ ಮೋಲ್ಟನ್ ಗ್ಲಾಸ್ ಆರ್ ಕಾಲ್ಡ್ ಅನಿಲಿಂಗ್. ದ್ರವಿತ ಗಾಜನ್ನು ನಿಧಾನವಾಗಿ ತಣಿಸುವ ಕ್ರಿಯೆಗೆ ಅನಿಲನ ಅಂತ ಕರಿತೀವಿ. ಓಕೆ, ಅನಿಲನ ಕ್ರಿಯೆಯಿಂದ ಆಗುವಂತ ಉಪಯೋಗ ಏನು ಅಂತ ಕೇಳ್ತಾನೆ. ಹಿಂಗೆ ನಿಧಾನವಾಗಿ ತಣಿಸೋದ್ರಿಂದ ಏನು ಉಪಯೋಗ ಆಗುತ್ತೆ ಅಂದ್ರೆ ಟು ಅವಾಯ್ಡ್ ದಿ ಬ್ರಿಕ್ಲಿಂಗ್, ಬಿದುರತೆಯನ್ನು ತಡಿಬಹುದು, ಒಡೆದೋಗೋದನ್ನ ತಡಿಬಹುದು. ವಿತ್ ಸ್ಟ್ಯಾಂಡ್ ದಿ ಪ್ರೆಸರ್, ಒತ್ತಡವನ್ನ ತಡೆಯುವಂತ ಶಕ್ತಿ. ಉದಾಹರಣೆಗೆ ಚೈನಾದಲ್ಲಿ ನೋಡೋದಾದ್ರೆ ಗಾಜ್ನಿಂದನೇ ಬ್ರಿಡ್ಜ್ ಅನ್ನ ನಿರ್ಮಾಣ ಮಾಡಿದ್ದಾರೆ. ಓಕೆ, ಅಂದ್ರೆ ನಿರ್ಮಾಣ ಮಾಡಿದ್ದಾರೆ ಅಂದ್ರೆ ಅದ್ರ ಮೇಲೆ ನಡೀತಾ ಇದೀವಿ, ವೆಹಿಕಲ್ ಹೋಗ್ತಾ ಇದೆ, ಅದನ್ನ ತಡ್ಕೊಳ್ಳುವಂತ ಒಂದು ಶಕ್ತಿ ಯಾಕೆ ಬಂದಿದೆ ಅಂದ್ರೆ ಈ ಅನಿಲಿಂಗ್ ಪ್ರೋಸೆಸ್ ಇಂದ ಗಾಜನ್ನ ಕೂಲ್ ಮಾಡಿರೋದ್ರಿಂದ. ಅಂದ್ರೆ ಬಿದುರತೆ ಒಡೆದೋಗೋದನ್ನ ತಡೆದು ಒತ್ತಡವನ್ನ ಹೆಚ್ಚಿಸುತ್ತೆ. ಅನಿಲನ ಕ್ರಿಯೆಯು ಬಿದುರತೆಯನ್ನು ತಡೆದು ಒತ್ತಡವನ್ನು ಹೆಚ್ಚಿಸುತ್ತದೆ. ಇಷ್ಟು ಗೊತ್ತಿದ್ರೆ ಸಾಕು. ಅನಿಲಿಂಗ್ helps to avoid the brickling and withstand the pressure. ಗಾಜನ್ನ ಮಾಡೋದಕ್ಕೆ ಏನೇನು ಕಚ್ಚಾ ವಸ್ತುಗಳು ಬೇಕು ಅಂತ ಕೇಳ್ತಾನೆ. ಲಾಸ್ಟ್ ಟೈಮ್ ಟೆಟ್ ಎಕ್ಸಾಮ್ ನಲ್ಲೂ TET ನಲ್ಲೂ ಕೂಡ ಇದು ಕ್ವಶನ್ಸ್ ಆಗಿತ್ತು. ಮರಳು, ಸುಣ್ಣದ ಕಲ್ಲು, ಸೋಡಿಯಂ ಕಾರ್ಬೊನೇಟ್ ಅಂದ್ರೆ ವಾಷಿಂಗ್ ಸೋಡಾ, ಕಳಪೆ ಗಾಜು, ಇಷ್ಟು ಬೇಕಾಗತ್ತೆ. ಕಳಪೆ ಗಾಜಿನ ತಯಾರಿಕೆಯಲ್ಲಿ ಏನಕ್ಕೆ ಬಳಸ್ತಾರೆ ಅಂತ ಒಂದು ಕ್ವಶನ್ಸ್ ಕೇಳ್ತಾನೆ. ಕಳಪೆ ಗಾಜನ್ನ ಈಗಾಗಲೇ ಗಾಜು ಪ್ರಿಪೇರ್ ಆಗಿರೋದ್ರಿಂದ ಫೀಸಿಬಿಲಿಟಿ ಅಂತ ಹೇಳ್ತೀವಿ, ಮೃದುತ್ವವನ್ನು ಒದಗಿಸುತ್ತೆ. ಅದಕ್ಕೋಸ್ಕರ ಕಳಪೆ ಗಾಜನ್ನ ಮಿಶ್ರಣ ಮಾಡ್ತಾರೆ. ನೋಡಿ, ಚಪಾತಿ ನಾಳೆ ಬೆಳಿಗ್ಗೆ ಮಾಡಿದ್ರು ಹಿಟ್ಟನ್ನ ಸಾಯಂಕಾಲನೇ ಕಲಿಸ್ಬಿಟ್ಟು ಫ್ರಿಜ್ ಅಲ್ಲಿ ಇಡ್ತಾರೆ ಕೆಲವರು. ಕಾರಣ ಸಾಫ್ಟ್ನಿಂಗ್ ಎಲ್ಲ ಕರೆಕ್ಟ್ ಆಗಿರುತ್ತೆ, ಸಾಫ್ಟ್ ಆಗಿರೋದ್ರಿಂದ ನಾವು ಚಪಾತಿ ಸುಡೋದಕ್ಕೆ ಈಸಿ ಆಗ್ಬಿಡುತ್ತೆ ಅಂತ. ಈ ರೀತಿ ಮೃದುತ್ವವನ್ನು ಒದಗಿಸುತ್ತೆ. 80% ರಾ ಮೆಟೀರಿಯಲ್ಸ್ಗೆ 20% ಅಷ್ಟು ಕಳಪೆ ಗಾಜನ್ನ ಸೇರಿಸಿ ಗಾಜನ್ನ ತಯಾರು ಮಾಡ್ತಾರೆ. ಈ ಗಾಜು ಕರಗದ ಮೇಲೆ ಅದನ್ನ ಮೆಂಡ್ ಮಾಡೋದಕ್ಕೆ ರಾ ಮೆಟೀರಿಯಲ್ಸ್ ನ ಮೆಂಡ್ ಮಾಡೋದಕ್ಕೆ ಮೃದುತ್ವವನ್ನು ಒದಗಿಸೋದಕ್ಕೆ ಸಹಾಯ ಮಾಡುತ್ತೆ. ಕಳಪೆ ಗಾಜು ಮೃದುತ್ವವನ್ನು ಒದಗಿಸುತ್ತದೆ ಅಂತ ಗೊತ್ತಿದ್ರೆ ಸಾಕು. ಓಕೆ, ವೇಸ್ಟ್ ಗ್ಲಾಸ್ ಹ್ಯಾವ್ಸ್ ಟು ಫೀಸಿಬಿಲಿಟಿ. ಗಾಜು ಒಂದು ಡ್ಯಾಸ್ ಅಂತ ಕೇಳ್ತಾನೆ. ಇದು ಪಂಚಾಯತ್ ಗ್ರೇಡ್ 2 ಎಕ್ಸಾಮ್ಗೆ ಕ್ವಶನ್ಸ್ ಆಗಿತ್ತು. ಗಾಜು ಒಂದು ಕಂಪಿತ ಘನ, ಕಂಪಿತ ದ್ರವ, ಕಂಪಿತ ಅನಿಲ ಈ ತರ ಕೊಡ್ತಾನೆ. ಗ್ಲಾಸ್ ಇಸ್ ಎ ಕಂಡೆನ್ಸ್ಡ್ ಲಿಕ್ವಿಡ್, ಕಂಪಿತ ದ್ರವ. ಇದು ಘನ ಅಂತ ಟಿಕ್ ಮಾಡ್ಬಿಡ್ತೀರಾ, ಘನ ರೂಪದಲ್ಲಿ ಇರೋದ್ಮೇಲೆ ಹೋಗ್ಬಿಡುತ್ತೆ ಮಾರ್ಕ್ಸ್. ಮೊದಲಿಗೆ ದ್ರವ ರೂಪದಲ್ಲಿದ್ದು ಕೂಲ್ ಆಗಿ ಗಾಜಾಗಿ ಫಾರ್ಮ್ ಆಗಿರೋದು. ಇದೊಂದು ಕಂಪಿತ ದ್ರವ, ಇಸ್ ಎ ಕಂಡೆನ್ಸ್ಡ್ ಲಿಕ್ವಿಡ್. ಗ್ಲಾಸ್ ಇಸ್ ಎ ಟ್ರಾನ್ಸ್ಪರೆಂಟ್ ಅಂಡ್ ಕೆಮಿಕಲಿ ಇನ್ಆಕ್ಟಿವ್ ಸಬ್ಸ್ಟೆನ್ಸ್. ಗಾಜು ಒಂದು ಪಾರದರ್ಶಕತೆಯನ್ನು ಹೊಂದಿರುವಂತಹ ವಸ್ತು, ರಾಸಾಯನಿಕವಾಗಿ ಜಡತ್ವವನ್ನು ಹೊಂದಿರುವಂತಹ ವಸ್ತು. ಎರಡು ಗುಣಗಳು ಗೊತ್ತಿರಲಿ. ಎರಡು ಗುಣಗಳ ಮೇಲೆ ಪ್ರಶ್ನೆ ಇದೆ ಕಾಂಪಿಟೇಟಿವ್ ಎಕ್ಸಾಮ್. ಪಾರದರ್ಶಕತೆ ಅಂದ್ರೆ ಏನು ಅಂದ್ರೆ ಬೆಳಕಿನ ಕಿರಣಗಳನ್ನು ತನ್ನ ಮೂಲಕ ಹಾದೋಗೋದಕ್ಕೆ ಬಿಡುವಂತದ್ದು. ನೆಕ್ಸ್ಟ್ ಕೆಮಿಕಲಿ ನ್ಯೂಟ್ರಲ್ ಅಥವಾ ರಾಸಾಯನಿಕವಾಗಿ ಇನ್ಆಕ್ಟಿವ್ ಆಗಿರುತ್ತೆ ಅಂದ್ರೆ ರಾಸಾಯನಿಕ ವಸ್ತುಗಳ ಜೊತೆ ಬೇಗ ರಿಯಾಕ್ಟ್ ಆಗೋದಿಲ್ಲ. ಇದು ಕೆಲವು ಫ್ಲೂರಿನ್ ಈ ತರದವನ್ನ ಬಿಟ್ರೆ ಇನ್ನು ಉಳಿದವನ್ನ ಯಾವ್ದ್ರ ಜೊತೆನೂ ರಿಯಾಕ್ಟ್ ಆಗದೇ ಇರುವಂತದ್ದು ರಾಸಾಯನಿಕ ಜಡ ವಸ್ತು ಅಂತಾನೆ ಕರೀತಾರೆ ಕನ್ನಡದಲ್ಲಿ. ಕೆಮಿಕಲಿ ಇನ್ಆಕ್ಟಿವ್ ಸಬ್ಸ್ಟೆನ್ಸ್ ಅಂತಾನೆ ಕರಿತೀವಿ. ಅನಿಲಿಂಗ್ ವೆರಿ ಇಂಪಾರ್ಟೆಂಟ್, ತುಂಬಾ ಕ್ವಶನ್ಸ್ ಬಂದಿವೆ. ಬೇಕಾದ್ರೆ ಒಂದ್ಸಲ ಇದನ್ನ ರಿವಿಷನ್ ಮಾಡೋಣ. ಅನಿಲಿಂಗ್ ಅಂದ್ರೆ ಏನು ಅಂತಂದ್ರೆ ದ್ರವಿತ ಗಾಜನ್ನು ನಿಧಾನವಾಗಿ ತಣಿಸುವ ಕ್ರಿಯೆಗೆ ಅನಿಲನ ಅಂತ ಕರಿತೀವಿ. ದ ಗ್ರಾಜುವಲ್ ಕೂಲಿಂಗ್ ಆಫ್ ಮೋಲ್ಟನ್ ಗ್ಲಾಸ್ ಆರ್ ಕಾಲ್ಡ್ ಅನಿಲಿಂಗ್ ಅಂತ ಕರಿತೀವಿ. ಅನಿಲನ ಕ್ರಿಯೆಯು ಬಿದುರತೆಯನ್ನು ತಡೆದು ಒತ್ತಡವನ್ನು ಹೆಚ್ಚಿಸುತ್ತದೆ. ಅನಿಲಿಂಗ್ ಹೆಲ್ಪ್ಸ್ ಟು ಅವಾಯ್ಡ್ ದಿ ಬ್ರಿಕ್ಲಿಂಗ್ ಅಂಡ್ ವಿತ್ಸ್ಟ್ಯಾಂಡ್ ದಿ ಪ್ರೆಸರ್. ಗಾಜಿನ ಕಚ್ಚಾ ವಸ್ತುಗಳು ಅಂದ್ರೆ ಗಾಜಿನ ತಯಾರು ಮಾಡ್ಬೇಕಾದ್ರೆ ಏನೇನು ಬಳಸ್ತೀವಿ ಅಂತಂದ್ರೆ ಮರಳು, ಸುಣ್ಣದ ಕಲ್ಲು, ಸೋಡಿಯಂ ಕಾರ್ಬೋನೇಟ್, ಕಳಪೆ ಗಾಜು. The raw materials for glass are sand, limestone, sodium carbonate, waste glass. Waste glass helps to feasibility. ಕಳಪೆ ಗಾಜು ಮೃದುತ್ವವನ್ನು ಒದಗಿಸುತ್ತೆ. ಅದಕ್ಕೋಸ್ಕರ 80% ರಾ ಮೆಟೀರಿಯಲ್ಸ್ಗೆ 20% ಅಷ್ಟು ವೇಸ್ಟ್ ಗ್ಲಾಸ್, ಒಡೆದೋಗಿರೋ ಗ್ಲಾಸ್ ಅನ್ನು ಕೂಡ ಬಳಸ್ತೀವಿ. ಗ್ಲಾಸ್ ಇಸ್ ಎ ಕಂಡೆನ್ಸ್ಡ್ ಲಿಕ್ವಿಡ್. ಗಾಜು ಒಂದು ಕಂಪಿತ ದ್ರವ. ನೆಕ್ಸ್ಟ್, ಗ್ಲಾಸ್ ಇಸ್ ಎ ಟ್ರಾನ್ಸ್ಪರೆಂಟ್ ಕೆಮಿಕಲಿ ಇನ್ಆಕ್ಟಿವ್ ಸಬ್ಸ್ಟೆನ್ಸ್. ಗಾಜು ಪಾರದರ್ಶಕ ಮತ್ತು ರಾಸಾಯನಿಕವಾಗಿ ಜಡ ವಸ್ತು. ಇಷ್ಟು ಕಾನ್ಸೆಪ್ಟ್ ಅದ್ರ ಮೇಲೆ ಗೊತ್ತಿರಬೇಕು. ಟೈಪ್ಸ್ ಆಫ್ ಗ್ಲಾಸಸ್ ಮೇಲೆ ಕ್ವಶನ್ಸ್ ಕೇಳ್ತಾನೆ. ಇದು ಅಷ್ಟೇ PC ಇಂದ ಹಿಡಿದು IAS ವರೆಗೆ ಕ್ವಶನ್ಸ್ ಆಗಿದೆ. ನಾನಾ ಆಂಗಲ್ ಅಲ್ಲಿ ಕ್ವಶನ್ಸ್ ಕೇಳ್ತಾನೆ. ಗ್ಲಾಸ್ಗಳ ಟೈಪ್ಸ್ ಗೊತ್ತಿರಬೇಕು, ಅದ್ ಮಾಡೋದಕ್ಕೆ ಯಾವ ಕೆಮಿಕಲ್ ಬಳಸ್ತೀವಿ ಅಂತ ಗೊತ್ತಿರಬೇಕು, ಅದ್ರ ಗುಣದ ಮೇಲೆ ಒಂದು ಕ್ವಶನ್ಸ್ ಅನ್ನ ಇದ್ ಮಾಡಿರ್ತಾನೆ, ಎಲ್ಲಿ ಉಪಯೋಗಿಸ್ತೀವಿ. ಓಕೆ, ಇದ್ರ ಮೇಲೆ ಒಂದು ಕ್ವಶನ್ಸ್ ಅನ್ನ ಮಾಡ್ತಾನೆ.
ಮುಂದೊಂದಾಗಿ ಹೋಗೋಣ. ಮೊದಲನೇದು ಸೋಡಾ ಗ್ಲಾಸ್, ಸೋಡಾ ಗಾಜು, ಕನ್ನಡದಲ್ಲಿ ಸೋಡಾ ಗಾಜು. ಸೋಡಾ ಗಾಜನ್ನ ತಯಾರು ಮಾಡ್ಬೇಕಾದ್ರೆ ಅಲ್ಯೂಮಿನಿಯಂ ಆಕ್ಸೈಡ್ ಅನ್ನ ಬಳಸ್ತಾರೆ. ಅಲ್ಯೂಮಿನಿಯಂ ಆಕ್ಸೈಡ್. ಸೋಡಾ ಗಾಜನ್ನ ತಯಾರು ಮಾಡ್ಬೇಕಾದ್ರೆ ಏನ್ ರಾಸಾಯನಿಕ ವಸ್ತು ಬಳಸ್ತಾರೆ ಅನ್ನೋದೇ ಕ್ವಶನ್ಸ್. ಸೋಡಾ ಗಾಜನ್ನ ತಯಾರು ಮಾಡ್ಬೇಕಾದ್ರೆ ಅಲ್ಯೂಮಿನಿಯಂ ಆಕ್ಸೈಡ್ ಅನ್ನ ಬಳಸ್ತೀವಿ. ಅಲ್ಯೂಮಿನಿಯಂ ಆಕ್ಸೈಡ್. ಓಕೆ. ಕಡಿಮೆ ತಾಪದಲ್ಲಿಯೂ ಮೆದುವಾಗಿರುತ್ತೆ, ಸಾಫ್ಟ್ ಆಗಿರುತ್ತೆ. ಅದರಿಂದ ಇದನ್ನ ಏನ್ ಮಾಡ್ಬೋದು ಅಂದ್ರೆ ಕಿಟಕಿ ಗಾಜುಗಳಲ್ಲಿ ತಯಾರು ಮಾಡ್ತಾರೆ. ಬಲ್ಬ್ಗಳನ್ನ ಮಾಡೋದಕ್ಕೆ, ಶೇಪ್ ಅನ್ನ ಕೊಡೋದಕ್ಕೆ, ಪಾತ್ರೆಗಳನ್ನ ಮಾಡೋದಕ್ಕೆ, ಡಿಫ್ರೆಂಟ್ ಶೇಪ್ ಅನ್ನ ಕೊಡೋದಕ್ಕೆ, ಮೆಂಡ್ ಮಾಡೋದಕ್ಕೆ ಈಸಿ ಆಗಿರುತ್ತೆ. ಅದಕ್ಕೋಸ್ಕರ ಇದನ್ನ ಕಿಟಕಿ ಗಾಜುಗಳಲ್ಲಿ ಬಳಸ್ತೀವಿ, ಸೀಸಗಳಲ್ಲಿ ಬಳಸ್ತೀವಿ, ಬಲ್ಬ್ಗಳಲ್ಲಿ ಬಳಸ್ತೀವಿ, ಪಾತ್ರೆಗಳಲ್ಲಿ ಬಳಸ್ತೀವಿ. ಸೋಡಾ ಗ್ಲಾಸ್ ಟು ಯೂಸ್ ಅಲ್ಯೂಮಿನಿಯಂ ಆಕ್ಸೈಡ್. ಓಕೆ, ಇಟ್ ಇಸ್ ಮೆಂಟ್ ಇನ್ ದಿ ಲೋ ಟೆಂಪರೇಚರ್. ಎಲ್ಲೆಲ್ಲಿ ಬಳಸ್ತೀವಿ ಅಂದ್ರೆ ವಿಂಡೋ ಗ್ಲಾಸಸ್ ಬಳಸ್ತೀವಿ, ಬಾಟಲ್ಸ್, ಬಲ್ಬ್ಸ್, ವೆಸಲ್ಸ್ ಗಳಲ್ಲಿ ಬಳಸ್ತೀವಿ. ನೆಕ್ಸ್ಟ್ ಎರಡನೇದು ವೆರಿ ಇಂಪಾರ್ಟೆಂಟ್, ಬೋರೋಸಿಲಿಕೇಟ್ ಗಾಜ್ ಅಂತ ಕರೀತಾರೆ. ಬೋರೋಸಿಲಿಕೇಟ್ ಗ್ಲಾಸ್. ಇದಕ್ಕೆ ಇನ್ನೊಂದು ಹೆಸರಿದೆ ಪೈರೆಕ್ಸ್ ಗ್ಲಾಸ್ ಅಂತ. ಮೊನ್ನೆ PDO ಎಕ್ಸಾಮ್ ನಲ್ಲಿ ಇದು ಕ್ವಶನ್ಸ್ ಬಂದಿತ್ತು. ಪೈರೆಕ್ಸ್ ಗ್ಲಾಸ್ ಏನ್ ಗುಣ ಅಂತ. ಇದು ಅತಿ ಹೆಚ್ಚು ಉಷ್ಣವನ್ನ ತಡೆಯುವಂತ ಶಕ್ತಿಯನ್ನ ಹೊಂದಿದೆ. ಅದರಿಂದ ಇದನ್ನ ಪೈರೆಕ್ಸ್ ಗ್ಲಾಸ್ ಅಂತಾನೂ ಕರೀತಾರೆ. ಏನ್ ಬಳಸ್ತಾರೆ ಅನ್ನೋದು ಕೂಡ ಕ್ವಶನ್ಸ್ ಆಗಿದೆ. IAS ಅಲ್ಲಿ ಕೂಡ ಬೋರಾನ್ ಅನ್ನ ಬಳಸ್ತೀವಿ. ಓಕೆ, ಇದೊಂದು ಗುಣ ಏನು ಅಂತಂದ್ರೆ ವಿತ್ ಸ್ಟ್ಯಾಂಡ್ ದಿ ಹೀಟ್, ಶಾಖವನ್ನ ತಡೆಯುವಂತ ಶಕ್ತಿಯನ್ನ ಹೊಂದಿದೆ. ಅದರಿಂದ ಇದನ್ನ ಎಲ್ಲೆಲ್ಲಿ ಬಳಸ್ತೀವಿ ಅಂದ್ರೆ ಪ್ರಯೋಗಶಾಲಾ ಉಪಕರಣಗಳಲ್ಲಿ ಬಳಸ್ತಾರೆ. ತುಂಬಾ ರೀಸನಿಂಗ್ ಕ್ವಶನ್ಸ್ ಕೇಳಿದ್ದೇನೆ. ಪ್ರಯೋಗಶಾಲಾ ಉಪಕರಣಗಳಲ್ಲಿ ಬೋರೋಸಿಲಿಕೇಟ್ ಗಾಜನ್ನು ಬಳಸಲು ಕಾರಣ ಏನು ಅಂತ. ವಿತ್ ಸ್ಟ್ಯಾಂಡ್ ದಿ ಹೀಟ್ ಅನ್ನೋದು ಕರೆಕ್ಟ್ ಆನ್ಸರ್. ಶಾಖವನ್ನ ತಡೆಯುವಂತ ಶಕ್ತಿಯನ್ನ ಹೊಂದಿದೆ. ಎಷ್ಟೋ ಪ್ರಣಾಳಗಳನ್ನ ರೆಡ್ ಹಾಟ್ ಹೀಟ್ ಆಗಿ ಕಾಯಿಸಿರ್ತೀವಿ, ಹೊಡೆದೋಗ್ಬಿಡೋದಿಲ್ಲ. ಕಾರಣ ಏನು ಅಂತಂದ್ರೆ ವಿತ್ ಸ್ಟ್ಯಾಂಡ್ ದಿ ಹೀಟ್. ಬೋರೋಸಿಲಿಕೇಟ್ ಗಾಜ್ಗೆ ಶಾಖವನ್ನ ತಡೆಯುವಂತ ಒಂದು ಶಕ್ತಿ ಇದೆ. ಓಕೆ, ಇದನ್ನ ಕೈಗಾರಿಕೆಗಳಲ್ಲಿ ಬಳಸ್ತಾರೆ, ಇಂಡಸ್ಟ್ರೀಸ್ ನಲ್ಲಿ ಬಳಸ್ತಾರೆ. ಹಾಟ್ ಥಿಂಗ್ಸ್ ಹೋಗ್ತಾ ಇದ್ರು ಟ್ರಾನ್ಸ್ಪರೆಂಟ್ ಆಗಿ ಕಾಣುತ್ತೆ, ಅದು ಶಾಖವನ್ನ ತಡೆಯುವಂತ ಶಕ್ತಿ ಇರೋದ್ರಿಂದ ಹೊಡೆದೋಗ್ಬಿಡೋದಿಲ್ಲ. ಆಮೇಲೆ ಸೂಕ್ಷ್ಮ ದರ್ಶಕ ಒಲೆಗಳಲ್ಲಿ, ಓಕೆ, ಎಲೆಕ್ಟ್ರಿಕ್ ಸ್ಟವ್ಗಳಲ್ಲಿ ಬಳಸ್ತಾರೆ. ಎಲೆಕ್ಟ್ರಿಕ್ ಸ್ಟವ್ಗಳನ್ನ ಮಾಡೋದಕ್ಕೆ ಮೈಕ್ರೋ ಒಲೆಗಳು, ಮೈಕ್ರೋ ಓವನ್ ಅಂತ ಹೇಳ್ತಿರಲ್ಲ, ಸೂಕ್ಷ್ಮ ತರಂಗ ಒಲೆಗಳಲ್ಲಿ ಬಳಸ್ತೀವಿ. ಎಲೆಕ್ಟ್ರಿಕ್ ಸ್ಟವ್ ಅಲ್ಲ, ಸೂಕ್ಷ್ಮ ತರಂಗ ಒಲೆಗಳು. ಸರಿ, ಇದು ತಪ್ಪಾಗಿ ಹೇಳಿದ್ರೆ. ಸೂಕ್ಷ್ಮ ತರಂಗ ಒಲೆಗಳು ಮೈಕ್ರೋ ಓವನ್ಗಳಲ್ಲಿ ಬಳಸ್ತಾರೆ. ಬೇಕರಿಗಳಲ್ಲಿ ಇದೆಲ್ಲ ನೋಡಿದ್ರಲ್ಲ, ಹೀಟ್ ಮಾಡೋದಕ್ಕೆ ಬಳಸ್ತೀವಲ್ಲ, ಇದರಲ್ಲಿ ಇದನ್ನ ಬಳಸ್ತೀವಿ. ಓಕೆ, ವೆರಿ ಇಂಪಾರ್ಟೆಂಟ್ ಇದು. ಬೋರೋಸಿಲಿಕೇಟ್ ಗ್ಲಾಸ್, ಅನದರ್ ನೇಮ್ ಇಸ್ ದಿ ಪೈರೆಕ್ಸ್ ಗ್ಲಾಸ್ ಅಂತ ಕರಿತೀವಿ. ಏನೇನು ಬಳಸ್ತೀವಿ ಅಂದ್ರೆ ಬೋರಾನ್ ಅನ್ನ ಬಳಸ್ತೀವಿ. ಇದೊಂದು ಗುಣ ಏನು ಅಂದ್ರೆ ತಾಪವನ್ನ ತಡೆಯುವ ಶಕ್ತಿಯನ್ನ ಹೊಂದಿರುತ್ತೆ. ಅದರಿಂದ ಇದನ್ನ ಎಲ್ಲೆಲ್ಲಿ ಬಳಸ್ತೀವಿ ಅಂದ್ರೆ ಪ್ರಯೋಗಶಾಲಾ ಉಪಕರಣಗಳಲ್ಲಿ ಬಳಸ್ತೀವಿ, ಕೈಗಾರಿಕೆಗಳಲ್ಲಿ ಬಳಸ್ತೀವಿ, ಓವನ್ಗಳಲ್ಲಿ ಬಳಸ್ತೀವಿ, ಸೂಕ್ಷ್ಮ ತರಂಗ ಒಲೆಗಳಲ್ಲಿ ಬಳಸ್ತೀವಿ. Borosilicate glass, the another name is Pyrex glass. It is used in the boron. Boron ಅನ್ನು ಬಳಸ್ತೀವಿ. It has to withstand the heat. ಶಾಖವನ್ನು ತಡೆಯುವಂತ ಶಕ್ತಿ ಇದೆ. Hence it is used in lab, ಆಮೇಲೆ ಇಂಡಸ್ಟ್ರೀಸ್, ಇವನ್ ಮೈಕ್ರೋ ಓವನ್ ಗಳಲ್ಲಿ ಬಳಸ್ತೀವಿ. ಮೈಕ್ರೋ ಓವನ್. ಸೀಸದ ಗಾಜು, ಲೆಡ್ ಗ್ಲಾಸ್. ಲೆಡ್ ಗ್ಲಾಸ್ ಅನ್ನ ಎಲ್ಲೆಲ್ಲಿ ಬಳಸ್ತೀವಿ ಅಂತಂದ್ರೆ ಲೆಡ್ ಆಕ್ಸೈಡ್ ಅನ್ನ ಬಳಸಿರ್ತೀವಿ. ಇದರಲ್ಲಿ ಯಾಕೆ ಇದನ್ನ ಪಂಚಾಯತ್ ಎಕ್ಸಾಮ್ ಅಲ್ಲಿ ಒಂದು ಕ್ವಶನ್ಸ್ ಕೇಳಿದ್ದೇನೆ. ಸೀಸದ ಗಾಜನ್ನ ಮಸೂರಗಳ ತಯಾರಿಕೆಯಲ್ಲಿ ಬಳಸಲು ಕಾರಣ ಏನು ಅಂತ. ಸೀಸದ ಗಾಜು, ಇದಕ್ಕೆ ಇನ್ನೊಂದು ಹೆಸರಿದೆ ಪ್ಲಿಂಟ್ ಗಾಜ್ ಅಂತಾನು ಕರೀತಾರೆ. ಇದನ್ನ ಏನಕ್ಕೆ ಬಳಸ್ತೀವಿ ಅಂತ ಕೇಳಿದ್ರೆ ವಕ್ರೀಭವನ ಸೂಚ್ಯಾಂಕವನ್ನು ಹೊಂದಿರೋದ್ರಿಂದ, ಅಚ್ಯುತ, ಪಾರದರ್ಶಕ ಮತ್ತು ವಕ್ರೀಭವನ ಸೂಚ್ಯಾಂಕವನ್ನು ಹೊಂದಿರೋದ್ರಿಂದ ಇದನ್ನ ಮಸೂರಗಳ ತಯಾರಿಕೆಯಲ್ಲಿ ಬಳಸ್ತೀವಿ. ವಕ್ರೀಭವನ ಸೂಚ್ಯಾಂಕ ಅಂದ್ರೆ ಏನು ಅಂದ್ರೆ ತನ್ನ ಮೂಲಕ ಹಾದೋಗುವಂತ ಲೈಟ್ ಅನ್ನ ಬೆಂಡ್ ಮಾಡುತ್ತೆ. ಆ ಬೆಂಡ್ ಮಾಡೋದ್ರಿಂದ ಇದನ್ನ ಮಸೂರಗಳಲ್ಲಿ ಬಳಸೋದು. ಓಕೆ, ವಕ್ರೀಭವನ ಸೂಚ್ಯಾಂಕ, ರಿಫ್ರಾಕ್ಟಿವ್ ಇಂಡೆಕ್ಸ್ ಅನ್ನೋದು ಕರೆಕ್ಟ್ ಆನ್ಸರ್. ವಿಕಿರಣಗಳನ್ನು ಹೀರಿಕೊಳ್ಳುತ್ತದೆ, ಟು ಅಬ್ಸರ್ವ್ ದಿ ರೇಸಸ್. ಎಲ್ಲೆಲ್ಲಿ ಬಳಸ್ತೀವಿ ಇದನ್ನಂತ ನೋಡೋದಾದ್ರೆ ಮಸೂರಗಳಲ್ಲಿ ಬಳಸ್ತೀವಿ, ಲೆನ್ಸಸ್ ಅಲ್ಲಿ ಬಳಸ್ತೀವಿ, ಅಶ್ರುಗ ಪಟ್ಟಕಗಳಲ್ಲಿ ಬಳಸ್ತೀವಿ, ಮತ್ತು ಜೈವಿಕ ಸ್ಥಾವರದ ಕಿಟಕಿಗಳಲ್ಲಿ ಬಳಸ್ತಾರೆ. ಅಟಾಮಿಕ್ ಪವರ್ ಸ್ಟೇಷನ್ ವಿಂಡೋಸ್ ನನ್ನ ಇದರಿಂದ ಮಾಡಿರ್ತಾರೆ. ನೀವು 20 ಅಡಿ ದೂರದಿಂದನೇ ನಿಂತ್ಕೊಂಡು ನೋಡಿದ್ರೆ ಆ ಫ್ಯೂಯಲ್ ಆಗೋಗ್ಬಿಟ್ಟಿದೆಯಾ ಇಲ್ವಾ ಅಂತ ಗೊತ್ತಾಗುತ್ತೆ. ಕಾರಣ ಪ್ಲೇನ್ ಗ್ಲಾಸ್ ಅಲ್ಲಿ ನೋಡಿದ್ರೆ ಹೀಗೆ ಸ್ಟ್ರೈಟ್ ನೋಡ್ಬೋದು. ಈ ಗ್ಲಾಸ್ ಅಲ್ಲಿ ನೋಡೋದ್ರಿಂದ ಬೆಂಡ್ ಆಗುತ್ತೆ ಲೈಟು, ತಳಭಾಗದವರೆಗೂ ಇದೆಯಾ ಇಲ್ವಾ ಅನ್ನೋದನ್ನ ನೋಡೋದಕ್ಕೆ ಹೆಲ್ಪ್ ಆಗುತ್ತೆ. ಕನ್ನಡಕಗಳಲ್ಲಿ ಸ್ಪೆಕ್ಟಿಕಲ್ಸ್ ಗಳಲ್ಲಿ ಬಳಸ್ತೀವಿ. ಕ್ಯಾಥೋಡ್ ನಳಿಕೆಯಲ್ಲಿ ಬಳಸ್ತಾರೆ, ಕ್ಯಾಥೋಡ್ ಟ್ಯೂಬ್ ನಲ್ಲಿ ಬಳಸ್ತೀವಿ. ವೆರಿ ಇಂಪಾರ್ಟೆಂಟ್ ಇದು. ಕನ್ನಡದಲ್ಲಿ ಒಂದು ಬಾರಿ ಹೇಳ್ಬಿಡ್ತೀನಿ. ಸೀಸದ ಗಾಜು ಅಥವಾ ಪ್ಲಿಂಟ್ ಗಾಜನ್ನ ತಯಾರು ಮಾಡೋದಕ್ಕೆ ಸೀಸದ ಆಕ್ಸೈಡ್, ಲೆಡ್ ಆಕ್ಸೈಡ್ ಅನ್ನ ಬಳಸ್ತಾರೆ. ಏನಕ್ಕೆ ಇದನ್ನ ಬಳಸ್ತೀವಿ ಅಂತಂದ್ರೆ ಇದು ಅಚ್ಯುತ, ಪಾರದರ್ಶಕ ಮತ್ತು ವಕ್ರೀಭವನ ಸೂಚ್ಯಾಂಕವನ್ನು ಹೊಂದಿರೋದ್ರಿಂದ. ಇಟ್ ಇಸ್ ಅ ಟ್ರಾನ್ಸ್ಪರೆಂಟ್ ಅಂಡ್ ರಿಫ್ರಾಕ್ಟಿವ್ ಇಂಡೆಕ್ಸ್ ಎರಡನ್ನ ಹೊಂದಿರೋದ್ರಿಂದ. ಓಕೆ, ಮತ್ತೆ ವಿಕಿರಣಗಳನ್ನ ಹೀರಿಕೊಳ್ಳುವ ಸ್ವಭಾವವನ್ನು ಹೊಂದಿರೋದ್ರಿಂದ. ಇದನ್ನ ಎಲ್ಲೆಲ್ಲಿ ಬಳಸ್ತೀವಿ ಅಂತ ನೋಡಿದ್ರೆ ಲೆನ್ಸಸ್, ಮಸೂರಗಳಲ್ಲಿ ಬಳಸ್ತೀವಿ, ಅಶ್ರುಕಗಳು, ಪ್ರಿಸಮ್ ಅಲ್ಲಿ ಬಳಸ್ತೀವಿ,
ಜೈವಿಕ ಸ್ಥಾವರದ ಕಿಟಕಿಗಳು, ಅಟಾಮಿಕ್ ಪವರ್ ಸ್ಟೇಷನ್ ವಿಂಡೋಸ್ ನಲ್ಲಿ ಬಳಸ್ತೀವಿ. ಕನ್ನಡಕಗಳ ಗಾಜು, ಸ್ಪೆಕ್ಟಕಲ್ಸ್ ಅಲ್ಲಿ ಬಳಸ್ತೀವಿ. ಕ್ಯಾಥೋಡ್ ನಳಿಕೆ, ಕ್ಯಾಥೋಡ್ ಟ್ಯೂಬ್ ನಲ್ಲಿ ಇದನ್ನ ಬಳಸ್ತೀವಿ. ಕ್ಲಿಯರ್. ನೆಕ್ಸ್ಟ್ ಬಣ್ಣದ ಗಾಜು, ಕಲರ್ ಗ್ಲಾಸ್. ಈಗ ರೈಸ್ಗೆ ಯೆಲ್ಲೋ ಕಲರ್ ಹಾಕ್ಬಿಟ್ಟಿರ್ತ ಚಿತ್ರಾನ್ನ ಅಂತ ದೂರಕ್ಕೆ ಇದ್ದಂಗೆ ಗೊತ್ತಾಯ್ತು. ಯಾಕೆ ಗೊತ್ತಾಯ್ತು ಅಂತಂದ್ರೆ ಅದಕ್ಕೆ ಬಣ್ಣವನ್ನ ಮಿಕ್ಸ್ ಮಾಡಿದ್ದಾರೆ. ಆ ತರ ಈ ಯಾವ ಬಣ್ಣದ ಗಾಜ್ ಬೇಕೋ ಆಯಾ ಲೋಹದ ಆಕ್ಸೈಡ್ ಗಳನ್ನ ಹಾಕ್ತಾರೆ. ಈಗ ಕ್ರೋಮಿಯಂ ಹಾಕಿದ್ರೆ ಗ್ರೀನ್ ಕಲರ್ ಬರುತ್ತೆ, ಕೋಬಾಲ್ಟ್ ಹಾಕಿದ್ರೆ ನೀಲಿ ಕಲರ್ ಬರುತ್ತೆ, ಕ್ಯುಪ್ರಸ್ ಆಕ್ಸೈಡ್ ಗಳನ್ನ ಹಾಕಿದ್ರೆ ರೆಡ್ ಕಲರ್ ಬರುತ್ತೆ. ನಮ್ಗೆ ಯಾವ ಕಲರ್ ಗ್ಲಾಸ್ ಬೇಕೋ ಆ ಕಲರ್ ಲೋಹದ ಆಕ್ಸೈಡ್ ಅನ್ನ ಸೇರಿಸ್ತೀವಿ. ಓಕೆ, ಲೋಹದ ಆಕ್ಸೈಡ್ ಅನ್ನು ಸೇರಿಸಿ ಬೇರೆ ಬೇರೆ ಬಣ್ಣದ ಗಾಜುಗಳನ್ನ ಪಡಿಬಹುದು. ಎಲ್ಲೆಲ್ಲಿ ಬಳಸ್ತೀವಿ ಇವನ್ನ ಅಂತ ನೋಡೋದಾದ್ರೆ ಅಲಂಕಾರಕಗಳು, ಡೆಕೋರೇಟಿವ್ ಆರ್ಟಿಕಲ್ಸ್ ಅಲ್ಲಿ ಬಳಸ್ತೀವಿ. ನೀವು ಇದರೊಳಗೆ ಶೋಕೇಸ್ ಮೆಟೀರಿಯಲ್ ಅಲ್ಲಿ ನೋಡಿರ್ತಿರಲ್ಲ, ಅದು ಫ್ಲವರ್ ವಾಸ್ಗಳನ್ನ ಮಾಡೋದಕ್ಕೆ, ಪೇಪರ್ ವೆಯ್ಟ್ ಗಳನ್ನ ಮಾಡೋದಕ್ಕೆ, ಈ ತರದಲ್ಲಿ ಅಲಂಕಾರಕಗಳನ್ನ ಬಳಸ್ತಾರೆ. ಕಿಟಕಿ ಗಾಜುಗಳಲ್ಲಿ ಬಳಸ್ತೀವಿ. ಕಿಟಕಿ ಗಾಜಲ್ಲಿ 1 ವೇ ಗ್ಲಾಸ್ 2 ವೇ ಗ್ಲಾಸ್ ಅಂತ ಕೇಳ್ತೀರಾ. ಈ ಕಡೆಯಿಂದ ನೋಡ್ಬೋದು, ಆ ಕಡೆಯಿಂದ ನೋಡೋದಕ್ಕಾಗಲ್ಲ. ಆ ಕಡೆಯಿಂದ ನೋಡ್ಬೋದು, ಈ ಕಡೆಯಿಂದ ನೋಡೋಕ್ಕಾಗಲ್ಲ. ಎರಡು ಕಡೆಯಿಂದ ನೋಡೋದಕ್ಕಾಗಲ್ಲ, ಎರಡು ಕಡೆಯಿಂದ ನೋಡ್ಬೋದು. ಈ ರೀತಿಯೆಲ್ಲ ಮಾಡೋದಕ್ಕೆ ಇದನ್ನ ಬಳಸ್ತಾರೆ. 1 ವೇ ಗ್ಲಾಸ್ 2 ವೇ ಗ್ಲಾಸ್ ಗಳನ್ನ ಮಾಡೋದಕ್ಕೆ ಬಳಸ್ತೀವಿ. ಕಲರ್ ಗ್ಲಾಸ್ ಅಲ್ಲಿ ಲೋಹದ ಆಕ್ಸೈಡ್ ಗಳನ್ನ ಬಳಸ್ತಾರೆ. ಓಕೆ, ಬಳಸೋದ್ರಿಂದ ಬೇರೆ ಬೇರೆ ಕಲರ್ ಗ್ಲಾಸ್ ಗಳನ್ನ ಪಡಿಬಹುದು ನಾವು. ಇವನ್ನ ಎಲ್ಲೆಲ್ಲಿ ಬಳಸ್ತೀವಿ ಅಂತ ನೋಡಿದ್ರೆ ಅಲಂಕಾರಕಗಳು, ಡೆಕೋರೇಟಿವ್ ಆರ್ಟಿಕಲ್ಸ್ ಅಲ್ಲಿ ಬಳಸ್ತೀವಿ. ವಿಂಡೋ ಗ್ಲಾಸ್ ಗಳಲ್ಲಿ, ಕಿಟಕಿ ಗಾಜುಗಳಲ್ಲಿ ಬಳಸ್ತೀವಿ. ನೆಕ್ಸ್ಟ್ ಸುರಕ್ಷತಾ ಗಾಜು. 2010 KS ಫಿಲಿಮ್ಸ್ ಅಲ್ಲಿ ಕೂಡ ಕ್ವಶನ್ಸ್ ಕೇಳಿದ್ದೇನೆ. ಸುರಕ್ಷತಾ ಗಾಜಿಗೆ ಸೇಫ್ಟಿ ಗ್ಲಾಸ್ ಅಂತಾನು ಕರೀತಾರೆ ಇಂಗ್ಲಿಷ್ ಅಲ್ಲಿ. ಇದನ್ನ ಸ್ಯಾಂಡ್ವಿಚ್ ಗ್ಲಾಸ್ ಅಂತಾನು ಕರಿತೀವಿ. ಸ್ಯಾಂಡ್ವಿಚ್ ಗ್ಲಾಸ್ ಅಂತ ಯಾಕೆ ಕರಿತೀವಿ ಅಂದ್ರೆ, ಎರಡು ಗ್ಲಾಸ್ ನಡುವೆ ಒಂದು PVC ಹಾಳೆ ಇರುತ್ತೆ. ಅದನ್ನ ಮೆಂಡ್ ಮಾಡಿ ಹೀಟ್ ಮಾಡಿ ಸೇರಿಸಿರ್ತೀವಿ. ಅದರಿಂದ ಏನಾಗುತ್ತೆ ಅಂತ ಅಂದ್ರೆ ಒಡೆದೋಗ್ಬಿಟ್ರು ಕೂಡ ಸ್ಕ್ಯಾಟರ್ಡ್ ಆಗೋದಿಲ್ಲ. ಅದರಿಂದ ಇದನ್ನು ಸುರಕ್ಷತಾ ಗಾಜು. ಲ್ಯಾಮಿನೇಷನ್ ಮಾಡಿಸ್ತಿರಲ್ಲ ಮಾಸ್ ಕಾರ್ಡ್ ನ, ಒಂದು ಮಾಸ್ ಕಾರ್ಡ್ ಲ್ಯಾಮಿನೇಷನ್ ಯಾಕೆ ಮಾಡಿಸ್ತೀವಿ ಅಂದ್ರೆ ಅದು ಹೆಚ್ಚಿಗೆ ಡ್ಯೂರೇಬಿಲಿಟಿ ಬರುತ್ತರ, ರಕ್ಷಣೆಯನ್ನ ಕೊಡೋ ರೀತಿಯಲ್ಲಿ ಇರುತ್ತೆ. ಆ ರೀತಿಯಲ್ಲಿ ಇದನ್ನು ತಯಾರು ಮಾಡೋದ್ರಿಂದ ಇದನ್ನು ಸ್ಯಾಂಡ್ವಿಚ್ ಗ್ಲಾಸ್ ಅಂತಾನು ಕರೀತಾರೆ. ನೀವು ಬೇಕರಿಗಳಲ್ಲಿ ತಿಂದಿರ್ತೀರ ಸ್ಯಾಂಡ್ವಿಚ್ ಅಂತ. ಸ್ಯಾಂಡ್ವಿಚ್ ಅಂತ ಅಂದ್ರೆ ಏನು ಅಂತಂದ್ರೆ, ಎರಡು ಬ್ರೆಡ್ ನ ತುಣುಕುಗಳ ನಡುವೆ ಕಸ ಕಡ್ಡಿಗಳು ಹಾಕಿರ್ತಾರೆ, ಅದೇ ಸ್ಯಾಂಡ್ವಿಚ್. ಓಕೆ, ಆ ರೀತಿಯಲ್ಲಿ ಸ್ಯಾಂಡ್ವಿಚ್ ಗ್ಲಾಸ್ ಅಂತ ಕರಿತೀವಿ. ಸಂಶ್ಲೇಷಿತ ಗಾಜು ಅಂತ ಹೇಳ್ತೀವಿ. ಅತಿ ಹೆಚ್ಚು ಒತ್ತಡವನ್ನ ತಡ್ಕೊಳ್ಳುತ್ತೆ, ಅಂಚುಗಳಲ್ಲಿ ಚೂರಾಗಿ ಚೆದರೋದಿಲ್ಲ ಇದು. ಇದನ್ನ ಎಲ್ಲಿ ಬಳಸ್ತಾರೆ ಅಂತಂದ್ರೆ ವಾಹನಗಳ ಮುನ್ನೋಟ ಗಾಜಿನಲ್ಲಿ ಬಳಸ್ತೀವಿ. ವೆಹಿಕಲ್ ಫ್ರಂಟ್ ಗ್ಲಾಸ್ ಗಳಲ್ಲಿ ಬಳಸ್ತೀವಿ. ನೆಕ್ಸ್ಟ್ ವಾಹನಗಳ ಕಿಟಕಿ ತೆರೆ ಗಾಜುಗಳನ್ನ ತಯಾರು ಮಾಡೋದಕ್ಕೆ ಬಳಸ್ತಾರೆ. ಗುಂಡು ನಿರೋಧಕ ಗಾಜಿನ ತಯಾರಿಕೆಯಲ್ಲಿ ಬಳಸ್ತೀವಿ. ಸೇಮ್ ಗ್ಲಾಸ್ ಅನ್ನೇ, ಫೈಬರ್ ಗ್ಲಾಸ್, ಪಾಲಿಕಾರ್ಬೊನೇಟ್ ಇಂದ ಮಾಡಲ್ಪಟ್ಟಿದೆ. ನಿಮ್ಗೆ ಗೊತ್ತಿರಲಿ ಅದು ಒಟ್ಟಿನಲ್ಲಿ. ಈಗ ಉದಾಹರಣೆಗೆ ವೆಹಿಕಲ್ ಫ್ರಂಟ್ ಗ್ಲಾಸ್ ಹೊಡೆದೋಗ್ಬಿಟ್ಟಿದ್ರು ಕೂಡ ಸೂಲ್ ಬಿಟ್ಟಿರುತ್ತೆ, ಸ್ಕ್ಯಾಟರ್ಡ್ ಆಗಿರಲ್ಲ. ಅಥವಾ ಹೆಚ್ಚಿಗೆ ಬಂದು ಹೊಡೆದೋಗ್ಬಿಟ್ರೆ ಒಂದೇ ಕಡೆ ಗ್ಲಾಸ್ ಕಳ್ಕೊಳ್ಳುತ್ತೆ, ಸ್ಕ್ಯಾಟರ್ ಆಗೋದಿಲ್ಲ. ಈ ತರ ಸುರಕ್ಷತಾ ಗಾಜಿನಲ್ಲಿ ಬಳಸ್ತೀವಿ. ನೆಕ್ಸ್ಟ್ ಗುಂಡು ನಿರೋಧಕ ಗಾಜು, ಬುಲೆಟ್ ಪ್ರೂಫ್ ಗ್ಲಾಸ್. ಈ ಗಾಜ್ನ ಹಾಳೆಗಳ ನಡುವೆ, ನಾನು ಇದನ್ನ ಮೊದಲಿಗೆ ಹೇಳಿದ್ನಲ್ಲ, ಆ ರೀತಿ ಸುರಕ್ಷಾ ಗಾಜ್ನ ಹೆಂಗ್ ತಯಾರು ಮಾಡ್ತಾರೋ, ಗಾಜು ಅದ್ರ ಮಧ್ಯೆ PVC ಹಾಳೆ ಮಾಡಿ ಲ್ಯಾಮಿನೇಟೆಡ್ ಮಾಡಿರ್ತಾರೆ. ಇದನ್ನ ಮಾಡ್ಬೇಕಾದ್ರೆ ಪಾಲಿಕಾರ್ಬೊನೇಟ್ ಅನ್ನ ಬಳಸ್ತಾರೆ. 2010 KS ಫಿಲಿಮ್ಸ್ ಅಲ್ಲಿ ಕ್ವಶನ್ಸ್ ಆಗಿದೆ. ಗುಂಡು ನಿರೋಧಕ ಗಾಜಿನ ತಯಾರಿಕೆಯಲ್ಲಿ ಬಳಸುವ ರಾಸಾಯನಿಕ ವಸ್ತು ಯಾವುದು ಅಂತ, ಪಾಲಿಕಾರ್ಬೊನೇಟ್ ಅನ್ನೋದು ಕರೆಕ್ಟ್ ಆನ್ಸರ್. ಇದ್ರದ್ದು ಗುಣ ಏನು ಅಂತ ಹೇಳಿದ್ರೆ ಬಲವಾಗಿರುತ್ತೆ, ಸ್ಟ್ರಾಂಗ್ ಆಗಿರುತ್ತೆ, ಒಡೆದ್ರು ಚೂರ್ ಆಗೋದಿಲ್ಲ, ಇಟ್ಸ್ ನಾಟ್ ಬ್ರೇಕೇಬಲ್, ಗುಂಡನ್ನ ವಿರೋಧಿಸುವಂತ ಶಕ್ತಿ ಇರುತ್ತೆ. ಇಟ್ ಅವಾಯ್ಡ್ ಟು ದಿ ಇವನ್ ಬುಲೆಟ್ಸ್. ಅದಕ್ಕೋಸ್ಕರ ಇದನ್ನ ಬುಲೆಟ್ ಪ್ರೂಫ್ ಜಾಕೆಟ್ ಗಳಲ್ಲಿ ಬಳಸ್ತಾರೆ, ಬುಲೆಟ್ ಪ್ರೂಫ್ ವೆಹಿಕಲ್ ಗಳಲ್ಲಿ ಬಳಸ್ತೀವಿ. ಉದಾಹರಣೆಗೆ ಪ್ರೈಮ್ ಮಿನಿಸ್ಟರ್ ಭಾಷಣವನ್ನ ಮಾಡ್ಬೇಕಾದ್ರೆ ಬುಲೆಟ್ ಪ್ರೂಫ್ ಗ್ಲಾಸ್ ನ ಒಳಭಾಗದಲ್ಲಿ ಇರುತ್ತಲ್ಲ, ಆ ರೀತಿಯಲ್ಲಿ ಇರೋದಕ್ಕೆ ಇದನ್ನ ಬಳಸ್ತೀವಿ. ನೆಕ್ಸ್ಟ್ ದುಗ್ನಾರು ಗಾಜು, ಫೈಬರ್ ಗ್ಲಾಸ್ ಅಂತ ಕರೀತಾರೆ ಇಂಗ್ಲಿಷ್ ಅಲ್ಲಿ. ಇದರಲ್ಲಿ ಫೈಬರ್ ಗಳನ್ನ ಬಳಸ್ತೀವಿ. ಮತ್ತೆ ಹಗುರವಾಗಿರುತ್ತೆ, ಅಗ್ನಿ ನಿರೋಧಕವಾಗಿರುತ್ತೆ, ಅಂದ್ರೆ ಬೆಂಕಿಯನ್ನು ನಿರೋಧಿಸುವಂತ ಶಕ್ತಿಯನ್ನ ಹೊಂದಿರುತ್ತೆ. ಇದನ್ನ ಎಲ್ಲಿ ಬಳಸ್ತೀವಿ ಅಂದ್ರೆ ಅಗ್ನಿ ನಿರೋಧಕ ತೆರೆಗಳು ಅಂತಂದ್ರೆ ಫೈರ್ ಎಕ್ಸ್ಟಿಂಗ್ವಿಷರ್ಸ್ ಗಳಲ್ಲಿ ಬರ್ತಾರಲ್ಲ, ಬೆಂಕಿ ಹತ್ಕೊಂಡ್ಬಿಟ್ಟಿರುತ್ತೆ. ಕೆಲವು ಸಮಯದಲ್ಲಿ ರೆಸ್ಕ್ಯೂ ನಲ್ಲಿ ಹೋಗಿ ಮಗುವನ್ನು ಹೊರಗಡೆ ತೆಗೆಯೋದು ಅಥವಾ ವ್ಯಾಲ್ಯುಬಲ್ ಥಿಂಗ್ಸ್ ಅನ್ನು ತೆಗಿಬೇಕಾಗುತ್ತೆ. ಅವ್ರಿಗೆ ಹಬೆ ತಾಗದೇ ಇರೋ ರೀತಿಯಲ್ಲಿ ನೋಡ್ಕೊಳ್ಳೋದಕ್ಕೆ ಇದನ್ನ ಬಳಸ್ಕೊಳ್ತಾರೆ. ಓಕೆ, ನೆಕ್ಸ್ಟ್ ಮೋಟಾರು ವಾಹನಗಳ ಬಿಡಿ ಭಾಗಗಳು ಬಳಸ್ತಾರೆ. ವೆಲ್ಡಿಂಗ್ ಮಾಡ್ಬೇಕಾದ್ರೆ ಇದನ್ನ ಬಳಸ್ತೀವಿ. ದುಗ್ನಾರು ಗಾಜುಗಳನ್ನ ವೆಲ್ಡಿಂಗ್ ಮಾಡೋರು ಕೂಡ ಬಳಸ್ತಾರೆ. ಓಕೆ, ಫೈಬರ್ ಗ್ಲಾಸ್ ಅಂತ ಹೇಳ್ತೀವಿ. ಫೈಬರ್ಸ್ ಇರುತ್ತೆ, ಅಷ್ಟೇ ಸಾಕು. ಇದ್ರದ್ದೇನು ಅಂದ್ರೆ ಹಗುರವಾಗಿರುತ್ತೆ, ಲೈಟ್ ವೆಯ್ಟ್, ಬಲಯುತವಾಗಿರುತ್ತೆ, ಸ್ಟ್ರಾಂಗ್ ಆಗಿರುತ್ತೆ. ನೆಕ್ಸ್ಟ್ ಅಗ್ನಿ ನಿರೋಧಕ, ಬೆಂಕಿಯನ್ನು ನಿರೋಧಿಸುವಂತ ಶಕ್ತಿ ಇರುತ್ತೆ. ಓಕೆ, ಎಲ್ಲೆಲ್ಲಿ ಬಳಸ್ತೀವಿ ಅಂತ ನೋಡೋದಾದ್ರೆ
ಅಗ್ನಿ ನಿರೋಧಕ ತೆರೆಗಳಲ್ಲಿ ಬಳಸ್ತೀವಿ ಅಂತಂದ್ರೆ ಇನ್ ಫೈರ್ ಸ್ಟೇಷನ್ ಅಲ್ಲಿ ಇದನ್ನು ಬಳಸ್ತಾರೆ. ವಾಹನಗಳ ಬಿಡಿ ಭಾಗಗಳಲ್ಲಿ ಇದನ್ನು ಬಳಸ್ತೀವಿ. ವೆಹಿಕಲ್ಗಳಲ್ಲಿ ಬಿಡಿ ಭಾಗಗಳನ್ನ ಮಾಡೋದಕ್ಕೆ ಸ್ಟ್ರಾಂಗ್ ಆಗಿರೋದ್ರಿಂದ ಇದನ್ನು ಬಳಸ್ತೀವಿ. ವೆಲ್ಡಿಂಗ್ ಮಾಡೋದಕ್ಕೆ ಇದನ್ನ ಬಳಸ್ತಾರೆ. ವೆಲ್ಡಿಂಗ್ ಮಾಡ್ಬೇಕಾದ್ರೆ ಒಂದು ಗ್ಲಾಸ್ ಅನ್ನ ಹಾಕೊಂಡಿರ್ತಾರೆ, ಅದು ಎಲ್ಲಿ ವೆಲ್ಡಿಂಗ್ ಮಾಡ್ತೀವಿ ಅಂತ ಸ್ಪಷ್ಟವಾಗಿ ಕಾಣದಿದ್ರು ಕೂಡ ಅವ್ರಿಗೆ ಕಣ್ಣಿಗೆ ರಕ್ಷಣೆಯನ್ನ ಕೊಡೋದಕ್ಕೆ ಇದು ಹೆಲ್ಪ್ ಮಾಡುತ್ತೆ, ಅದರಿಂದ ಇದನ್ನ ಬಳಸ್ತಾರೆ. ದುಗ್ನಾರು ಗಾಜನ್ನ ಬಳಸ್ತೀವಿ. ಓಕೆ, ಇಲ್ಲಿವರೆಗೆ ಎಕ್ಸಾಮಿನೇಷನ್ ಪಾಯಿಂಟ್ ಆಫ್ ವ್ಯೂ ಇಂದ ಪ್ರೋಸೆಸ್ ಮೇಲೆ, ಅಪ್ಲೈಡ್ ಕೆಮಿಸ್ಟ್ರಿನಲ್ಲಿ ಏನೇನ್ ಪ್ರೋಸೆಸ್ ಮೇಲೆ ಕ್ವಶನ್ಸ್ ಬರ್ಬಹುದು ಅಂತ ಮಾಡಿದೀವಿ. ಈ ತರ ಪ್ರೋಸೆಸ್ ಹೇಳ್ತಾ ಹೋದ್ರೆ ಇನ್ನೂ 5 ದಿನ ಹೇಳಿದ್ರು ಇದೆ. ಕೆಮಿಸ್ಟ್ರಿನಲ್ಲಿ ನಮ್ಗೆ ಇಂಪಾರ್ಟೆಂಟ್ ಎಕ್ಸಾಮ್ ದೃಷ್ಟಿಯಿಂದ ಏನ್ ಬೇಕೋ ಅದನ್ನ ಮಾತ್ರನೇ ಹೇಳಿದೀವಿ. ಇದು ಅರ್ಥ ಆಗಿದೆ ಅಂತ ಬಯಸ್ತೀನಿ ಸ್ನೇಹಿತರೆ. ಇನ್ನು ಮುಂದಿನ ತರಗತಿನಲ್ಲಿ ಫಿಸಿಕ್ಸ್ ಮೇಲೆ ಕೇಳೋಣ. ಗ್ರಾವಿಟೇಷನ್ಸ್ ಈ ತರ ಇಂಪಾರ್ಟೆಂಟ್ ಇರುವಂತ ಫಿಸಿಕ್ಸ್ ರಿಲೇಟೆಡ್ ಆಗಿರುವಂತ ಟಾಪಿಕ್ ಮೇಲೆ ಓದ್ತಾ ಹೋಗೋಣ. ಓದೋದನ್ನ ಮನಸ್ಸಲ್ಲಿ ಇಟ್ಕೊಂಡು ಮುಂದೆ ಬರುವಂತ ಎಲ್ಲ ಎಕ್ಸಾಮ್ಗಳಿಗೂ ಹೆಲ್ಪ್ ಆಗೋ ರೀತಿಯಲ್ಲಿ PSI ಹೆಲ್ಪ್ ಆಗಬೇಕು. PSI, PC, PDO, SDA, ಗ್ರೂಪ್ C, ಟೆಟ್ ಇಷ್ಟಕ್ಕೆ ಹೆಲ್ಪ್ ಆಗೋದನ್ನ ಮನಸ್ಸಲ್ಲಿ ಇಟ್ಕೊಂಡು ಮುಂದಿನ ತರಗತಿಗಳಿಗೆ ಹೋಗೋಣ. ಧನ್ಯವಾದಗಳು.